Divine Grace Igniter. ಫೆಬ್ರವರಿ 11, 1858ರಲ್ಲಿ ನಡೆದ ಘಟನೆಯ ಚಿತ್ರಣ. ಆರಂಭ ಪರದೆಯಲ್ಲಿ ಒಂದು ಬಡ ಕುಟುಂಬ, 3 ಹೆಣ್ಣು ಮಕ್ಕಳು ಹಾಗೂ 2 ಗಂಡು ಮಕ್ಕಳು, ತಂದೆ ತಾಯಿಯನ್ನು ನಾವು ಕಾಣಬಹುದಾಗಿದೆ. ಇದು ಬರ್ನಡಿಟ್ ಎನ್ನುವ ಒಬ್ಬ ಮುಗ್ಧ ಯುವತಿಯ ಕಥೆಯಾಗಿದ್ದು, ಬಡತನದಲ್ಲಿ ಆಕೆ ದೇವಮಾತೆಯ ಸ್ವರೂಪವನ್ನು ಕಂಡು, ಅದ್ಭುತಗಳನ್ನು ಕಂಡು ಪ್ರಶಂಸೆ ಪಡೆದ ವ್ಯಕ್ತಿಯ ಕತೆ ಇದಾಗಿದೆ. ಮೊದಲನೇದಾಗಿ ತಾಯಿ ಆ ಮಕ್ಕಳ ತಂದೆಯನ್ನು ಎದ್ದೇಳಿಸುತ್ತಾರೆ. ಅಂದರೆ ಗಂಡನನ್ನು ಬೆಳಗಿನ ಜಾವ ಎದ್ದೇಳಿಸುತ್ತಾರೆ ಮತ್ತು ಹೇಳುತ್ತಾರೆ, ನೀವು ಬೇಗ ಹೋದರೆ ಏನನ್ನಾದರೂ ಕೆಲಸ ಮಾಡಿ ತಿನ್ನಲು ಏನನ್ನಾದರೂ ತರಬಹುದು ಎಂಬುದಾಗಿ ಆಕೆ ತನ್ನ ಗಂಡನ ಬಳಿ ಹೇಳುತ್ತಾರೆ. ಆಗ ಆ ಮಕ್ಕಳ ತಂದೆ ಕೆಲಸಕ್ಕೆ ಹೊರಡಲು ಸಿದ್ಧರಾಗುತ್ತಾರೆ. ಬೆಳಗಿನ ಜಾವ ಬೇಗ ಎದ್ದು ಕೆಲಸಕ್ಕಾಗಿ ಹುಡುಕಾಡಿದರೆ ಮಾತ್ರ ಅವರಿಗೆ ಕೆಲಸ ದೊರೆಯುವ ಸಾಧ್ಯತೆ ಇದ್ದು, ತಂದೆ ತಾಯಿ ಇಬ್ಬರು ಬಹಳ ಬಡತನದಲ್ಲಿದ್ದರೂ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾರೆ. ಅವರ ಮುಖ ಹಸಿವು ಬಡತನದಿಂದ ತುಂಬಿರುತ್ತದೆ. ಬರ್ನಡಿಟ್ರವರಿಗೆ ಅಸ್ತಮವಿದ್ದು ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುತ್ತಾರೆ. ಅವರ ಆರೋಗ್ಯ ಬಹಳ ಹದಗೆಟ್ಟಿರುತ್ತದೆ. ಅವರಲ್ಲಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ಹಣವೂ ಇರುವುದಿಲ್ಲ. ಒಪ್ಪತ್ತಿನ ಊಟಕ್ಕೂ ನರಳುವ ಪರಿಸ್ಥಿತಿ ಅವರದ್ದಾಗಿರುತ್ತದೆ. ಅವರ ಪರಿಸ್ಥಿತಿಯನ್ನು ನೋಡಿ ತಂದೆ ತಾಯಿ ಇಬ್ಬರು ಬಳಲುತ್ತಿರುತ್ತಾರೆ. ನಂತರ ತಂದೆ ಮಗಳನ್ನು ನೋಡಿ ತನ್ನ ದುಃಖವನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಕೆಲಸಕ್ಕೆ ಹೊರಡಲು ಸಿದ್ಧರಾಗುತ್ತಾರೆ. ಆಗಿನ ಕಾಲದಲ್ಲಿ ಕೆಲಸ ದೊರೆಯುವುದು ಬಹಳ ಕಷ್ಟದ ಕೆಲಸವಾಗಿರುತ್ತದೆ. ಕೆಲಸ ದೊರೆತರೆ ಮಾತ್ರ ಹೊಟ್ಟೆಗೆ ಊಟ ಸಿಗುವುದಾಗಿರುತ್ತದೆ. ಬರ್ನಡಿಟ್ರವರ ತಂದೆ ಹಲವಾರು ಸ್ಥಳಗಳಿಗೆ ಭೇಟಿ ಕೊಟ್ಟು ಕೆಲಸ ಸಿಗಬಹುದೇನೋ ಎಂದು ನೋಡುತ್ತಿರುತ್ತಾರೆ. ಬಹಳ ದೂರ ನಡೆದು ಹೋದ ಮೇಲೆ ಅವರು ಒಂದು ಬೇಕರಿಯ ಬಳಿಗೆ ಬಂದು ಏನಾದರೂ ಕೆಲಸ ದೊರೆಯಬಹುದೇನೋ ಎಂದು ಅಲ್ಲಿದ್ದ ವ್ಯಕ್ತಿಯ ಬಳಿ ಕೇಳುತ್ತಾರೆ. ಆಗ ಅಲ್ಲಿದ್ದ ವ್ಯಕ್ತಿ, ಇಲ್ಲಿ ಯಾವುದೇ ಕೆಲಸವಿಲ್ಲ, ಆದರೆ ಯಾರೋ ಹೇಳುತ್ತಿದ್ದರು ಆಸ್ಪತ್ರೆಯ ಬಳಿ ಕೆಲಸವಿದೆ ಎಂದು. ನೀನು ಹೋಗಿ ಒಮ್ಮೆ ಆಸ್ಪತ್ರೆಯನ್ನು ಭೇಟಿ ಮಾಡಿ ಅಲ್ಲಿ ಏನಾದರೂ ಕೆಲಸ ಸಿಗಬಹುದೇನೋ ನೋಡು ಎಂಬುದಾಗಿ ಹೇಳುತ್ತಾರೆ. ಈ ವಿಷಯ ಕೇಳಿದಾಕ್ಷಣ ಬರ್ನಡಿಟ್ರವರ ತಂದೆ ಬಹಳ ಸಂತೋಷದಿಂದ ಆಸ್ಪತ್ರೆಯ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಆದರೆ ಅಲ್ಲಿ ಅವರಿಗೆ ದೊರೆತ ಕೆಲಸ ಕಸವನ್ನು ಸಂಗ್ರಹಿಸುವುದಾಗಿರುತ್ತದೆ. ಆಸ್ಪತ್ರೆಯ ಅಧಿಕಾರಿ ಹೇಳಿದ ರೀತಿಯಲ್ಲಿಯೇ ಆಸ್ಪತ್ರೆಯ ಕಸಗಳನ್ನೆಲ್ಲ ಒಂದು ಕಡೆ ಒಟ್ಟುಗೂಡಿಸುತ್ತಾರೆ. ಮತ್ತು ಆ ವ್ಯಕ್ತಿ ಹೇಳುತ್ತಾರೆ, ಈ ಕಸವನ್ನು ಬಹಳ ದೂರದಲ್ಲಿ ತೆಗೆದುಕೊಂಡು ಹೋಗಿ ಸುಟ್ಟು ಹಾಕಿ ಬಾ, ಏಕೆಂದರೆ ಅದು ಆಸ್ಪತ್ರೆಯ ಕಸವಾದ್ದರಿಂದ ಕಾಯಿಲೆಗಳು ಹರಡುವ ಸಾಧ್ಯತೆ ಇರುತ್ತದೆ ಎಂದು ಹೇಳುತ್ತಾರೆ. ಅವರು ಆ ಕಸವನ್ನು ಬಹಳ ದೂರದವರೆಗೆ ತೆಗೆದುಕೊಂಡು ಹೋಗಿ ಎಸೆಯುತ್ತಾರೆ. ಕಸದಿಂದ ಕಾಯಿಲೆಗಳು ಹರಡುವ ಸಾಧ್ಯತೆ ಇದ್ದರೂ ಕೂಡ ಬರ್ನಡಿಟ್ರವರ ತಂದೆ ಅವರ ಮಕ್ಕಳಿಗೋಸ್ಕರ ಈ ಎಲ್ಲ ಕೆಲಸವನ್ನು ಮಾಡುತ್ತಾರೆ. ಇತ್ತ ಮಕ್ಕಳು ಶಾಲೆಯಲ್ಲಿ ಪಾಠ ಕಲಿಯುವ ಸಂದರ್ಭದಲ್ಲಿ ಕನ್ಯಾಸ್ತ್ರೀಯೊಬ್ಬರು ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಪರಮತ್ರಿತ್ವದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಬರ್ನಡಿಟ್ರವರಿಗೆ ಪರಮತ್ರಿತ್ವದ ಬಗ್ಗೆ ಪ್ರಶ್ನೆ ಕೇಳಲು ಅವರು ಉತ್ತರಿಸುವುದು ಬಹಳ ಕಷ್ಟಕರವಾಗುತ್ತದೆ. ಏಕೆಂದರೆ ಅವರ ಆರೋಗ್ಯದಲ್ಲಿ ಏರುಪೇರಾದ ಕಾರಣದಿಂದ ಹಲವು ದಿನಗಳಿಂದ ಅವರು ಶಾಲೆಗೆ ಹಾಜರಾಗಿರುವುದಿಲ್ಲ. ಅವರು ಪ್ರಶ್ನೆಗೆ ಉತ್ತರಿಸದಿದ್ದ ಕಾರಣ ಕನ್ಯಾಸ್ತ್ರೀಯು ಬರ್ನಡಿಟ್ರವರನ್ನು ತರಗತಿಯಿಂದ ಹೊರಗಡೆ ಹೋಗಲು ತಿಳಿಸುತ್ತಾರೆ. ಆಗ ಬರ್ನಡಿಟ್ರವರ ತಂಗಿ
ಬರ್ನಡಿಟ್ ರವರ ಪರಿಸ್ಥಿತಿಯನ್ನು ಕನ್ಯಾಸ್ತ್ರೀಯರಿಗೆ ತಿಳಿಸುತ್ತಾರೆ. ಅಂದರೆ ಅವರ ಆರೋಗ್ಯದಲ್ಲಿ ಬಹಳ ಏರುಪೇರಿದ್ದು ಅವರು ಅಸ್ತಮಾ ಕಾಯಿಲೆಯಿಂದ ನರಳುತ್ತಿದ್ದಾರೆ. ಅವರಿಗೆ ಉಸಿರಾಟದ ತೊಂದರೆ ಇದೆ. ಆದ ಕಾರಣದಿಂದ ಆಕೆ 3 ದಿನಗಳಿಂದ ಶಾಲೆಗೆ ಹಾಜರಾಗಿಲ್ಲ ಎಂದು ಹೇಳುತ್ತಾರೆ. ನಂತರ ಅಲ್ಲಿಗೆ ಒಬ್ಬರು ಯಾಜಕರ ಆಗಮನವಾಗುತ್ತದೆ ಮತ್ತು ಗುರುಗಳು ಪರಮಪ್ರಸಾದವನ್ನು ಸ್ವೀಕರಿಸಲು ಎಷ್ಟು ಜನ ಸಿದ್ಧರಿದ್ದಾರೆಂದು ಕನ್ಯಾಸ್ತ್ರೀಯನ್ನು ಕೇಳಲು 6 ಜನ ಎಂದು ಹೇಳುತ್ತಾರೆ. ಅದಕ್ಕೆ ಗುರುಗಳು ಧರ್ಮೋಪದೇಶ ತರಗತಿ ಬಗ್ಗೆ ತಿಳಿಸಿ ಇಲ್ಲಿ 6 ಜನರಿಗೆ ಹೊಸ ಪರಮಪ್ರಸಾದಕ್ಕೆ ಒಪ್ಪಿಗೆ ಕೊಡುತ್ತಾರೆ. ಆದರೆ ಕನ್ಯಾಸ್ತ್ರೀಯವರು ಬರ್ನಡಿಟ್ ರವರು ಸಂಪೂರ್ಣವಾಗಿ ಸಿದ್ಧರಾಗಿಲ್ಲ. ಆದ ಕಾರಣ ಅವರಿಗೆ ಅವಕಾಶ ಕಲ್ಪಿಸಿಕೊಡುವುದು ಸರಿಯಲ್ಲ ಎಂಬುದಾಗಿ ಹೇಳುತ್ತಾರೆ. ಆಗ ಬರ್ನಡಿಟ್ ರವರು ಬಹಳ ನಿರಾಶರಾಗುತ್ತಾರೆ. ಇತ್ತ ಬರ್ನಡಿಟ್ ರವರ ತಂದೆ ಆಸ್ಪತ್ರೆಯ ಕೆಲಸವನ್ನು ಮಾಡಿ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಬಂದಿರುತ್ತಾರೆ. ಆಗ ಹೆಂಡತಿ, ಯಾವ ಕೆಲಸವನ್ನು ಮಾಡಿದ್ದೀರಿ, ಯಾಕಿಷ್ಟು ಆಯಾಸವಾಗಿದ್ದೀರಿ ಎಂದು ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾರೆ. ಆದರೆ ಬರ್ನಡಿಟ್ ರವರ ತಂದೆ ಅದಕ್ಕೆಲ್ಲ ಉತ್ತರಿಸದೆ ತಂದಿದ್ದ ದುಡ್ಡನ್ನು ತನ್ನ ಹೆಂಡತಿಯ ಕೈಗಿಟ್ಟು ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಲು ಹೇಳಿ ಅವರು ಬಹಳ ಆಯಾಸವಾಗಿ ಮಲಗಿಕೊಳ್ಳುತ್ತಾರೆ. ಅಷ್ಟರಲ್ಲಿ ಮಕ್ಕಳು ಶಾಲೆಯಿಂದ ಹಿಂತಿರುಗುತ್ತಾರೆ. 3 ಮಕ್ಕಳು ಕೂಡ ಕಾಡಿಗೆ ಹೋಗಿ ಕಟ್ಟಿಗೆ ಸಂಗ್ರಹಿಸಿ ತೆಗೆದುಕೊಂಡು ಬರುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಬರ್ನಡಿಟ್ ರವರ ಆರೋಗ್ಯ ಸರಿಯಿಲ್ಲದ ಕಾರಣ ನೀವಿಬ್ಬರು ಮಾತ್ರ ಹೋಗಿ ಕಟ್ಟಿಗೆಯನ್ನು ಸಂಗ್ರಹಿಸಿಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಆದರೂ ಅವರು ಬಹಳ ವಾದ ವಿವಾದಗಳನ್ನು ಮಾಡಿ ತಾಯಿಯ ಬಳಿ ಅನುಮತಿ ಪಡೆದು 3 ಜನ ಹೆಣ್ಣು ಮಕ್ಕಳು ಕಾಡಿಗೆ ಹೋಗಿ ಕಟ್ಟಿಗೆ ಸಂಗ್ರಹಿಸಲು ಸಿದ್ಧರಾಗುತ್ತಾರೆ. ಅಷ್ಟರಲ್ಲಿ ಪಕ್ಕದ ಮನೆಯ ಒಂದು ಹೆಂಗಸು ಓಡಿ ಬಂದು ಬರ್ನಡಿಟ್ ರವರ ತಾಯಿಯನ್ನು ಕರೆದುಕೊಂಡು ಹೋಗುತ್ತಾರೆ. ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿದೆ, ದಯವಿಟ್ಟು ಬನ್ನಿ ಎಂದು ಹೇಳಿ ಅವರನ್ನು ಕರೆದುಕೊಂಡು ಹೋಗುತ್ತಾರೆ. ಇತ್ತ ಕಡೆ 3 ಜನ ಹೆಣ್ಣು ಮಕ್ಕಳು ಕಾಡಿನ ಕಡೆಗೆ ನಡೆಯುತ್ತಾರೆ. ಕಟ್ಟಿಗೆಯನ್ನು ಸಂಗ್ರಹಿಸುವ ಕಾರಣದಿಂದಾಗಿ ನದಿ ದಾಟಿ ಹೋದರೆ ಮಾತ್ರ ಕಟ್ಟಿಗೆ ದೊರೆಯುತ್ತದೆ ಎನ್ನುವ ಕಾರಣದಿಂದಾಗಿ ಬರ್ನಡಿಟ್ ರವರ 2 ತಂಗಿಯರು ಮಾತ್ರ ನದಿಯನ್ನು ದಾಟಿ ಕಟ್ಟಿಗೆಯನ್ನು ಸಂಗ್ರಹಿಸಲು ಹೊರಡುತ್ತಾರೆ. ಏಕೆಂದರೆ ಬರ್ನಡಿಟ್ ರವರಿಗೆ ಅಸ್ತಮದ ಕಾಯಿಲೆ ಇದ್ದು ಅವರು ತಣ್ಣೀರನ್ನು ಮುಟ್ಟುವ ಹಾಗಿರುವುದಿಲ್ಲ. ಅವರ 2 ತಂಗಿಯರು ಬರ್ನಡಿಟ್ ರವರನ್ನು ಅಲ್ಲಿಯೇ ಬಿಟ್ಟು ನದಿಯಲ್ಲಿ ಸಂತೋಷದಿಂದ ನಡೆದಾಡುತ್ತಾ ಮುಂದುವರಿಯುತ್ತಾರೆ. ಆದರೆ ಈತ ಬರ್ನಡಿಟ್ ರವರು ಬಹಳ ಆಲೋಚನೆ ಮಾಡುತ್ತಾರೆ. ತಾವು ಕೂಡ ನದಿಯನ್ನು ದಾಟಿ ಹೋಗಿ ಕಟ್ಟಿಗೆಯನ್ನು ಸಂಗ್ರಹಿಸಬೇಕೆಂಬ ಮಹದಾಸೆಯನ್ನು ಹೊಂದಿರುತ್ತಾರೆ. ಅದಕ್ಕಾಗಿ ಅವರು ತಮ್ಮ ಶೂ ಮತ್ತು ಸಾಕ್ಸ್ ಅನ್ನು ತೆಗೆಯುತ್ತಾರೆ. ತಂಗಿಯರು ಅವರನ್ನು ಎಷ್ಟೇ ಬೇಡ ಎಂದು ಹೇಳಿದರೂ ಬರ್ನಡಿಟ್ ರವರು ತಮ್ಮ ಶೂ ಅನ್ನು ತೆಗೆಯುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿ ಜೋರಾಗಿ ಗಾಳಿ ಬೀಸಿದ ಅನುಭವವಾಗುತ್ತದೆ. ಆ ಗಾಳಿಯು ಯಾವ ರೀತಿ ಇತ್ತೆಂದು ಹೇಳಲು ಅಸಾಧ್ಯ. ಆಗ ಬರ್ನಡಿಟ್ ರವರು ಸುತ್ತಲೂ ಕಣ್ಣಾಯಿಸುತ್ತಾರೆ. ಅವರಿಗೆ ಯಾವುದೇ ಅನುಭವ ಆಗುವುದಿಲ್ಲ. ನಂತರ ಅವರು ತಮ್ಮ ಕೆಲಸದಲ್ಲಿ ಮಗ್ನರಾದ ಕಾರಣದಿಂದ ಮತ್ತೊಮ್ಮೆ ಬಹಳ ಜೋರಾಗಿ ಗಾಳಿಯು ಬೀಸುತ್ತದೆ. ಇದೇಕೆ ಈ ರೀತಿಯಾಗುತ್ತಿದೆ ಎಂದು ಬರ್ನಡಿಟ್ ರವರು ಸುತ್ತಲೂ ನೋಡುತ್ತಾರೆ. ಆಗ ಅವರ ಕಣ್ಣ ಮುಂದೆ ಪ್ರಕಾಶಮಾನವಾದ ಬೆಳಕೊಂದು ಬರುತ್ತದೆ. ಏನಿರಬಹುದು ಈ ಬೆಳಕು? ಏಕೆ ಈ ರೀತಿ ಗಾಳಿಯ ಅನುಭವ ನನಗಾಗುತ್ತಿದೆ ಎಂದು ಬರ್ನಡಿಟ್ ರವರು ಅಲ್ಲಿದ್ದ ಗುಹೆಯ ಬಳಿಗೆ ಹೋಗುತ್ತಾರೆ. ಅವರು ಬಹಳ ಭಯದಿಂದ ಏನಿರಬಹುದೆಂಬ ತವಕದಿಂದ ಗುಹೆಯ ಬಳಿ ತಮ್ಮ ಹೆಜ್ಜೆಯನ್ನು ನಿಧಾನವಾಗಿ ಹಾಕುತ್ತಾರೆ. ಆಗ ಅವರ ಕಣ್ಣ ಮುಂದೆ ಪ್ರಜ್ವಲವಾದ ಬೆಳಕಿನ ಜೊತೆಯಲ್ಲಿ ಒಂದು ಸುಂದರವಾದ ಪ್ರತಿಮೆಯ ರೂಪ ಅವರ ಮುಂದೆ ಕಾಣುತ್ತದೆ.
ಆ ಪ್ರಜ್ವಲಿಸುವ ವರ್ಣರಂಜಿತವಾದ ಮಾತೆ ಮರಿಯಮ್ಮನವರು ಗುಹೆಯ ಬಳಿ ಬರ್ನಡಿಟ್ರವರಿಗೆ ದರ್ಶನವನ್ನು ನೀಡುತ್ತಾರೆ. ಆದರೆ ಅದು ಮಾತೆ ಮರಿಯಮ್ಮನವರೇ ಎಂಬುದು ಬರ್ನಡಿಟ್ರವರಿಗೆ ತಿಳಿದಿರುವುದಿಲ್ಲ. ಅವರು ಆ ಸುಂದರ ಸ್ತ್ರೀಯ ಬಳಿ ಮಾತನಾಡುತ್ತಾರೆ. ಅವರ ಮುಖದಲ್ಲಿ ಪ್ರಕಾಶಮಾನವಾದ ಬೆಳಕು ಕಾಣಿಸುತ್ತದೆ. ಅವರು ತನ್ನನ್ನು ತಾನು ದೇವಮಾತೆಗೆ ಸಮರ್ಪಿಸಿಕೊಳ್ಳುತ್ತಾರೆ. ಅವರ ಮುಂದೆ ಮೊಣಕಾಲೂರಿ ಜಪಸರವನ್ನು ಹಿಡಿದು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ. ದೇವಮಾತೆಯು ಬರ್ನಡಿಟ್ರವರಿಗೆ ದರ್ಶನವಿತ್ತು ಪಾಪದಿಂದ ವಿಮುಕ್ತರಾಗಿ ತನ್ನೆಡೆಗೆ ಬರಲು ಸೂಚನೆಯನ್ನು ನೀಡುತ್ತಿರುತ್ತಾರೆ. ತನ್ನ ಜನರನ್ನು ರಕ್ಷಿಸಲು ಸೂಚನೆಯನ್ನು ನೀಡುತ್ತಿರುತ್ತಾರೆ. ಆ ಪೂಜ್ಯ ಮುಖವನ್ನು ಆ ಬಿಳಿ ವರ್ಣದ ಅಂಗಿಯಲ್ಲಿ ಕಂಡ ಈ ಸದೃಶ್ಯವನ್ನು ಕಂಡ ಬರ್ನಡಿಟ್ರವರ ಮನಸ್ಸು ತಲ್ಲಣಗೊಳ್ಳುತ್ತದೆ. ತಮ್ಮನ್ನು ತಾವು ಪೂರ್ತಿಯಾಗಿ ಪ್ರಾರ್ಥನೆಯಲ್ಲಿ ಮುಳುಗಿಸಿಕೊಳ್ಳುತ್ತಾರೆ. ಜಪಸರವನ್ನು ಹಿಡಿದು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ. ಇತ್ತ ಬರ್ನಡಿಟ್ರವರ ತಂಗಿಯರಿಬ್ಬರು ಬರ್ನಡಿಟ್ಗೋಸ್ಕರ ಕೂಡ ಕಟ್ಟಿಗೆಯನ್ನು ತೆಗೆದುಕೊಂಡು ನದಿಯ ಬಳಿ ಬರುತ್ತಿರುತ್ತಾರೆ. ಆದರೆ ಬರ್ನಡಿಟ್ರವರು ಆ ಇಬ್ಬರು ತಂಗಿಯರಿಗೂ ಕಾಣಿಸುವುದಿಲ್ಲ, ಏಕೆಂದರೆ ಅವರು ಗುಹೆಯ ಬಳಿ ಪ್ರಾರ್ಥಿಸುತ್ತಿರುತ್ತಾರೆ. ಇತ್ತ ಬಂದ ತಂಗಿಯರು ಬರ್ನಡಿಟ್ ಎಲ್ಲೂ ಕಾಣುತ್ತಿಲ್ಲವಲ್ಲ ಎಂದು ಸುತ್ತಲೂ ಕಣ್ಣಾಯಿಸಿ ನೋಡುತ್ತಾರೆ. ಅವರು ಕಾಣಸಿಗುವುದಿಲ್ಲ. ಅವರನ್ನು ಜೋರಾಗಿ ಕೂಗಿ ಕರೆಯುತ್ತಾರೆ. ಅವರು ಪ್ರಾರ್ಥನೆಯಲ್ಲಿ ಮಗ್ನರಾಗಿರುತ್ತಾರೆ. ನಂತರ ಒಬ್ಬ ತಂಗಿ ಬಂಡೆಯ ಮೇಲೆ ಹತ್ತಿ ನೋಡಿದಾಗ ಬರ್ನಡಿಟ್ರವರು ಮೊಣಕಾಲೂರಿಯುವುದು ಕಾಣಿಸುತ್ತದೆ. ನಂತರ ಇಬ್ಬರು ತಂಗಿಯರು ಬರ್ನಡಿಟ್ರವರನ್ನು ಜೋರಾಗಿ ಕೂಗಿ ಕರೆಯುತ್ತಾರೆ. ಈಕೆ ಅಲ್ಲೇಕೆ ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದಾಳೆ? ಈಕೆಗೇನಾದರೂ ಅಸ್ತಮ ಹೆಚ್ಚಾಗಿ ಮತ್ತೇನಾದರೂ ತೊಂದರೆಯಾಗಿರಬಹುದೇ ಎಂಬುದಾಗಿ ಯೋಚಿಸುತ್ತಿರುತ್ತಾರೆ. ಆಕೆ ಜೀವಂತವಾಗಿದ್ದಾಳೋ ಇಲ್ಲವೋ ಎಂಬ ಭಯ ಉಂಟಾಗುತ್ತದೆ. ನಂತರ ಅಲ್ಲಿಗೆ ಕಲ್ಲುಗಳನ್ನು ಎಸೆಯಲು ಪ್ರಾರಂಭಿಸುತ್ತಾರೆ. ಆಗ ಬರ್ನಡಿಟ್ರವರು ತನ್ನ ತಂಗಿಯರು ಬಂದಿರುವ ಅನುಭವವಾಗಿ ಸುತ್ತಲೂ ನೋಡಿ ತಕ್ಷಣವೇ ತನ್ನ ತಂಗಿಯರನ್ನು ನೋಡುತ್ತಾರೆ. ನಂತರ ತಂಗಿಯರಿಬ್ಬರು, ನಮಗೆ ತುಂಬ ಭಯವಾಗಿತ್ತು, ನೀನೇಕೆ ಆ ಗುಹೆಯ ಬಳಿ ನಿಂತಿರುವೆ ಎಂದು ಕೇಳಲು ಕೂಡಲೇ ಬರ್ನಡಿಟ್ರವರು ಸುತ್ತಲೂ ನೋಡುತ್ತಾರೆ. ಅಲ್ಲಿದ್ದ ದೇವಮಾತೆ ಮಾಯವಾಗಿರುತ್ತಾರೆ. ನಂತರ ಬರ್ನಡಿಟ್ರವರು ಸಾಮಾನ್ಯವಾಗಿ ನೀರಿನಲ್ಲಿ ಯಾವುದೇ ಭಯವಿಲ್ಲದೆ ಸರಾಗವಾಗಿ ನಡೆದು ಇತ್ತ ಕಡೆ ಬಂದು ಬಿಡುತ್ತಾರೆ. ಅವರಿಗೆ ತಣ್ಣನೆಯ ಅನುಭವ ಆಗುವುದೇ ಇಲ್ಲ. ಇದನ್ನು ನೋಡಿದ ತಂಗಿಯರಿಬ್ಬರು ಭಯಭ್ರಾಂತರಾಗುತ್ತಾರೆ. ನೀನೇಕೆ ಈ ತಣ್ಣನೆಯ ನೀರಿನಲ್ಲಿ ನಡೆದು ಬರುತ್ತಿರುವೆ ಎಂದು ಕೇಳಲು, ಇಲ್ಲ, ನನಗೆ ಈ ನೀರು ಬಿಸಿಯ ಅನುಭವವನ್ನು ನೀಡಿತು, ಆದ್ದರಿಂದ ನಾನು ಸುಲಭವಾಗಿ ನಡೆದು ಬಂದೆ ಎಂದು ಹೇಳುತ್ತಾರೆ. ಆಗ ಆ ತಂಗಿಯರು, ನೀನೇಕೆ ಅಲ್ಲಿ ಮೊಣಕಾಲೂರಿದ್ದೆ ಎಂದು ಕೇಳಲು, ನೀವು ಏನನ್ನೂ ಅಲ್ಲಿ ನೋಡಲಿಲ್ಲವೇ ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಅವರು, ಇಲ್ಲ, ನಾವೇನನ್ನೂ ನೋಡಲಿಲ್ಲ, ನಿನಗೇನಾಗಿದೆ ಎಂದು ಕೇಳಲು, ಖಂಡಿತವಾಗಿಯೂ ನೀವು ಅಲ್ಲಿ ಏನನ್ನೂ ನೋಡಲಿಲ್ಲವೇ ಎಂದು ಕೇಳುತ್ತಾರೆ. ಅದಕ್ಕೆ ಅವರಿಬ್ಬರು ಇಲ್ಲ ಎಂದು ಹೇಳುತ್ತಾರೆ. ಕೊನೆಗೆ ಬರ್ನಡಿಟ್ರವರು ಅವರಿಬ್ಬರಿಗೂ ಪ್ರಮಾಣವನ್ನು ಮಾಡಿಸಿಕೊಳ್ಳುತ್ತಾರೆ. ಈ ವಿಷಯವನ್ನು ನೀವು ಯಾರ ಬಳಿಯೂ ಹೇಳದೇ ಇದ್ದರೆ ನಾನು ನಿಮಗೊಂದು ರಹಸ್ಯವನ್ನು ಹೇಳುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಆಗ ಅವರಿಬ್ಬರು ಒಪ್ಪಿಗೆ ಸೂಚಿಸಲು ಬರ್ನಡಿಟ್ರವರು ಅಲ್ಲಿ ಕಂಡ ಸ್ತ್ರೀಯ ವರ್ಣನೆಯನ್ನು ಮಾಡುತ್ತಾರೆ. ಆ ಪ್ರಕಾಶಮಾನವಾದ ಬೆಳಕು, ಆ ಸುಂದರ ಮುಖ, ಆ ಸ್ತ್ರೀಯ ಪ್ರಜ್ವಲವಾದ ನೋಟ ನಿಜವಾಗಿಯೂ ದೇವಮಾತೆಯ ಸ್ವರೂಪವೇ ಆಗಿದೆ. ನನಗೆ ಕಂಡ ಆ ಸ್ತ್ರೀಯ ಮುಖ ನನ್ನನ್ನು ಸದಾಕಾಲ ಅವರಲ್ಲಿಗೆ ಸೆಳೆಯುತ್ತಿದೆ ಎಂಬುದಾಗಿ ಅಲ್ಲಿ ಕಂಡ ದೇವಮಾತೆಯ ಬಗ್ಗೆ ಆ ಇಬ್ಬರು ತಂಗಿಯರ ಬಳಿ ವರ್ಣನೆ ಮಾಡುತ್ತಾರೆ. ಆಗ ಆ ಇಬ್ಬರು ತಂಗಿಯರು, ಈಕೆಗೇನೋ ಆಗಿದೆ, ತಲೆ ಕೆಟ್ಟಿರಬೇಕು ಎಂದು ಹಾಸ್ಯ ಮಾಡುತ್ತಾ ತಂದಿದ್ದ ಕಟ್ಟಿಗೆಗಳನ್ನು ತೆಗೆದುಕೊಂಡು ಮನೆಯ ಕಡೆ ಹೆಜ್ಜೆ ಹಾಕುತ್ತಾರೆ.
ಇತ್ತ ತಾಯಿ ಮಕ್ಕಳು ಇನ್ನೂ ಬಂದಿಲ್ಲವೆಂಬ ಕಾರಣದಿಂದಾಗಿ ಬಹಳ ಆತಂಕಕ್ಕೊಳಗಾಗುತ್ತಾರೆ. ಅವರ ಕೆಲಸಗಳನ್ನು ಮುಗಿಸಿ ಮನೆಗೆ ಬಂದು ನೋಡಿದಾಗ ಆ ಮೂವರು ಮಕ್ಕಳು ಇನ್ನೂ ಕಟ್ಟಿಗೆಯನ್ನು ತಂದು ಮನೆಗೆ ಬರಲಿಲ್ಲವಿದ್ದ ಕಾರಣದಿಂದಾಗಿ ಅವರ ಗಂಡನ ಬಳಿ ಕೇಳುತ್ತಾರೆ. ಆಗ ಅವರು, ಇಲ್ಲ, ಇನ್ನೂ ಮಕ್ಕಳು ಹಿಂತಿರುಗಿ ಬಂದಿಲ್ಲ ಎಂದು ಹೇಳುತ್ತಾರೆ. ಆಗ ತಾಯಿಗೆ ಬಹಳ ಆತಂಕವಾಗುತ್ತದೆ. ಈ ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ? ಇಷ್ಟು ಹೊತ್ತಾದರೂ ಕಟ್ಟಿಗೆಯನ್ನು ಕೂಡ ತೆಗೆದುಕೊಂಡು ಬಂದಿಲ್ಲ, ರಾತ್ರಿಯಾಗುತ್ತಿದೆ ಎಂಬ ತವಕದಲ್ಲಿ ಇರುತ್ತಾರೆ. ಆ ಕ್ಷಣದಲ್ಲಿಯೇ ಮಕ್ಕಳು ಮನೆಗೆ ಪ್ರವೇಶಿಸುತ್ತಾರೆ. ನಂತರ ಬರ್ನಡಿಕ್ಟ್ ಬಹಳ ಉತ್ಸಾಹಭರಿತಳಾಗಿ ನೀರನ್ನು ತರಲು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇತ್ತ ಉಳಿದ ಇಬ್ಬರು ತಂಗಿಯರು ಕಟ್ಟಿಗೆಯನ್ನು ಹೊತ್ತುಕೊಂಡು ಮನೆಯ ಕಡೆಗೆ ಬರುತ್ತಾರೆ. ಆಗ ಬರ್ನಡಿಕ್ಟ್ರವರ ಬಳಿ ಆದಂತಹ ಬದಲಾವಣೆಯನ್ನು ತಾಯಿಯ ಬಳಿ ಹೇಳಲು ಪ್ರಯತ್ನಿಸುತ್ತಾರೆ. ಆಗ ತಾಯಿಯು ನಡೆದ ಸಂಗತಿ ಏನು, ಬರ್ನಡಿಕ್ಟ್ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಉತ್ಸಾಹದಿಂದಿದ್ದಾಳೆ ಎಂದು ಕೇಳಲು, ಅದರಲ್ಲಿ ಒಬ್ಬ ತಂಗಿ ಬರ್ನಡಿಕ್ಟ್ ಒಂದು ಸುಂದರವಾದ ಯುವತಿಯನ್ನು ಕಂಡಳೆಂದು ತಾಯಿಯ ಬಳಿ ಹೇಳುತ್ತಾರೆ. ಆ ಬರ್ನಡಿಕ್ಟ್ ಆ ಸೌಂದರ್ಯವತಿಯ ಬಳಿ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಳು. ನಂತರ ಆಕೆ ಬಂಗಾರದ ಗುಲಾಬಿಯನ್ನೂ ಕಂಡಳಂತೆ ಎಂಬುದಾಗಿ ಎಲ್ಲವನ್ನೂ ಅವರ ತಾಯಿಯ ಬಳಿ ವಿವರಿಸುತ್ತಿರುವ ಸಂದರ್ಭದಲ್ಲಿ ಬರ್ನಡಿಕ್ಟ್ ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ಹೇಳಿದ್ದೆನಲ್ಲ ಎನ್ನಲು ಆಕೆ ತಾಯಿ ಕೇಳಲು ಹೇಳಿದೆ ಎಂದು ಹೇಳುತ್ತಾಳೆ. ತಾಯಿ ಕೂಡ ಅದು ನಿನ್ನ ಭ್ರಮೆ ಎನ್ನಲು ಬರ್ನಡಿಕ್ಟ್, ಇಲ್ಲ, ಇದು ಸತ್ಯ, ನಾನು ಆಕೆಯನ್ನು ಗುಹೆಯ ಬಳಿ ನೋಡಿದೆ, ಬಹಳ ಸುಂದರವಾಗಿದ್ದರು, ನನ್ನ ಕಣ್ಮುಂದೆ ಬಂದು ಸ್ವಲ್ಪ ಹೊತ್ತಿನಲ್ಲೇ ಮಾಯವಾದರು ಎನ್ನಲು ತಾಯಿ ಅದನ್ನು ನಂಬುವುದಿಲ್ಲ. ಬರ್ನಡಿಕ್ಟ್ ಮತ್ತೆ ಅವರ ಮುಖ ಪ್ರಕಾಶಮಾನವಾಗಿತ್ತು ಎನ್ನುತ್ತಲೇ ತಾಯಿ ಆಕೆಯ ಗಂಡನಿಗೆ, ನೀವು ಇದನ್ನು ಕೇಳಿಸಿಕೊಳ್ಳುತ್ತಿರುವಿರಾ ಎನ್ನಲು, ಹೌದು, ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಎಂದು ಹಾಸಿಗೆಯಿಂದ ಮೇಲೇರುತ್ತಾರೆ. ಆಕೆಯ ತಂದೆ ಕೂಡ ಬರ್ನಡಿಕ್ಟ್ರವರ ಮಾತನ್ನು ನಂಬದೆ, ಆಕೆ ಯಾವುದೋ ಕಥೆಯನ್ನು ಓದಿರಬಹುದು, ಆಕೆ ಅದೇ ಕಥೆಯನ್ನು ನಿಮ್ಮ ಬಳಿ ಹೇಳುತ್ತಿದ್ದಾಳೆ ಎನ್ನಲು, ಬರ್ನಡಿಕ್ಟ್ ತನ್ನ ತಂದೆಯ ಬಳಿ ಹೋಗಿ, ನಾನು ಸತ್ಯವಾಗಿ ಆಕೆಯನ್ನು ನೋಡಿದೆ, ಅದು ನನ್ನ ಕನಸಲ್ಲ, ಕಥೆಯೂ ಅಲ್ಲ ಎಂಬುದಾಗಿ ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಮನೆಯ ಬಾಗಿಲನ್ನು ಪಕ್ಕದ ಮನೆಯವರು ತಟ್ಟುತ್ತಿರುವ ಶಬ್ದ ಕೇಳಿದ ತಕ್ಷಣ ಬರ್ನಡಿಕ್ಟ್ರವರ ತಾಯಿ ಅವರನ್ನು ಮನೆಯೊಳಗೆ ಆಹ್ವಾನಿಸುತ್ತಾರೆ. ಪಕ್ಕದ ಮನೆಯವರು ಹಲವಾರು ಉಡುಗೊರೆಗಳನ್ನು ತೆಗೆದುಕೊಂಡು ಬಂದಿರುತ್ತಾರೆ. ಏಕೆಂದರೆ ಬರ್ನಡಿಕ್ಟ್ರವರ ತಾಯಿ ಅವರ ಮಗುವನ್ನು ಕಾಪಾಡಿದ್ದರೆಂದು ಆಕೆಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಅಲ್ಲಿಗೆ ಬಂದಿರುತ್ತಾರೆ. ಆದರೆ ಅವರ ತಾಯಿ, ಈ ಯಾವುದೇ ಉಡುಗೊರೆಯೂ ನಮಗೆ ಬೇಡ, ದಯವಿಟ್ಟು ಇದನ್ನು ತೆಗೆದುಕೊಂಡು ಹೊರಟು ಹೋಗಿ ಎಂಬುದಾಗಿ ಹೇಳಲು, ಆ ಪಕ್ಕದ ಮನೆಯವರು ಬಲವಂತವಾಗಿ ಅವರಿಗೆ ತಂದಿದ್ದ ಉಡುಗೊರೆಗಳನ್ನೆಲ್ಲ ನೀಡುತ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ಸಂತೋಷದ ವಾತಾವರಣ ಮೂಡುತ್ತದೆ. ಮರುದಿನ ಬರ್ನಡಿಕ್ಟ್ರವರ ತಂಗಿ ಓಡಿ ಬರುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು. ಆಕೆ ಓಡಿ ಬಂದು ತನ್ನ ತಾಯಿಯ ಬಳಿ ಹೇಳುತ್ತಾಳೆ, ಬರ್ನಡಿಕ್ಟ್ ಕೆಳಗೆ ಬಿದ್ದಿದ್ದು ಆಕೆಗೆ ಪ್ರಜ್ಞೆ ಇಲ್ಲ, ಆಕೆಯು ನಮ್ಮ ಬಳಿ ಮಾತನಾಡುತ್ತಿಲ್ಲ ಎಂದು ಹೇಳಿದಾಕ್ಷಣ ಆ ತಾಯಿ ಬಹಳ ಭಯಭೀತರಾಗಿ, ಆಕೆಗಿದ್ದ ಅಸ್ತಮ ಕಾಯಿಲೆಯಿಂದ ಆಕೆಯಲ್ಲಿಯಾದರೂ ಪ್ರಜ್ಞೆ ತಪ್ಪಿದ್ದಾಳೆಯೇ ಎಂಬುದಾಗಿ ಭಯಭ್ರಾಂತರಾಗುತ್ತಾರೆ. ನಂತರ ಆಕೆ ಇರುವ ಸ್ಥಳವನ್ನು ಕೇಳಿಕೊಂಡು ಬರ್ನಡಿಕ್ಟ್ರವರ ತಾಯಿ ಅಲ್ಲಿಗೆ ಓಡಿ ಹೋಗುತ್ತಾರೆ. ಕಾರಣ, ಆಕೆಗಿದ್ದ ಕಾಯಿಲೆಯಿಂದ ಬರ್ನಡಿಕ್ಟ್ರವರು ತಲೆ ತಿರುಗಿ ಬಿದ್ದಿರಬಹುದೆಂದು ಭಯಭ್ರಾಂತರಾಗಿರುತ್ತಾರೆ. ಇತ್ತ ಬರ್ನಡಿಕ್ಟ್ ಸ್ವಲ್ಪ ಸಮಯದಲ್ಲಿಯೇ ಎಚ್ಚರಗೊಂಡು ಕುಳಿತುಕೊಳ್ಳುತ್ತಾರೆ. ಆಗ ಅಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಅವರ ಶುಶ್ರೂಷೆಯನ್ನು ಮಾಡುವ ಸಂದರ್ಭದಲ್ಲಿ ಬರ್ನಡಿಕ್ಟ್ಗೆ ಏನಾಯಿತೆಂದು ಕೇಳಲು, ಅವರಿಗೆ ಮಾತೆಯ ಆ ಸೌಂದರ್ಯವಂತ ಪ್ರತಿಭೆಯನ್ನು ಕಂಡ ಬಗ್ಗೆ ಅಲ್ಲಿದ್ದ ಇಬ್ಬರು ವ್ಯಕ್ತಿಗಳಿಗೆ ವಿವರಿಸುತ್ತಾರೆ. ಈ ಬಗ್ಗೆ ಮತ್ತೆ ಅವರು ತನ್ನೊಂದಿಗೆ ಮಾತನಾಡಿದರ ಬಗ್ಗೆ ಹೇಳುತ್ತಾರೆ. ಅದೇನೆಂದರೆ, ಪಾಪವನ್ನು ತೊಳೆಯಲು ಬಂದಿರುವ ಮಹಾತಾಯಿ ಆಕೆಯಾಗಿದ್ದಾರೆ. ಆಕೆ ನನಗೆ ಜನರನ್ನು ಪಾಪದಿಂದ ವಿಮುಕ್ತಗೊಳಿಸಿ ತನ್ನೆಡೆಗೆ ಕರೆಯುತ್ತಿದ್ದಾರೆ. ನಾವೆಲ್ಲರೂ ಅವರ ಕಡೆಗೆ ಹೋಗಬೇಕು. ಆಕೆ ನನ್ನನ್ನು ಗುಹೆಯ ಬಳಿ 15 ದಿನಗಳವರೆಗೆ ಪ್ರತಿದಿನ ಬರುವ ಹಾಗೆ ಹೇಳುತ್ತಿದ್ದಾರೆ. ಇದರ ಜೊತೆಯಲ್ಲಿ ನೀವು ಕೂಡ ಅಲ್ಲಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿದೆ ಎಂಬುದಾಗಿ
ತಾನು ಕಂಡ ವಿಷಯಗಳ ಬಗ್ಗೆ, ಕೇಳಿದ ವಿಷಯಗಳ ಬಗ್ಗೆ ಅಲ್ಲಿದ್ದವರಿಗೆ ವಿವರಿಸುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಅವರ ತಾಯಿ ಓಡಿ ಬರುತ್ತಾರೆ. ಅಷ್ಟರಲ್ಲಿ ಅಲ್ಲಿದ್ದ ಜನರಿಗೆಲ್ಲ ವಿಷಯ ತಿಳಿದು ಆ ಹೆಂಗಸನ್ನು ನಾವು ನೋಡಲೇಬೇಕೆಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಅಲ್ಲಿಗೆ ಬಂದ ಮಗಳೇ, ನಿನಗೇನಾಯಿತು ಎಂದು ತಾಯಿ ಆಕೆಯನ್ನು ವಿಚಾರಿಸುತ್ತಿದ್ದ ಹಾಗೆ, ಮಗಳು ಯೋಚನೆ ಮಾಡಬೇಡಮ್ಮ, ನನಗೇನೂ ಆಗಿಲ್ಲ ಎನ್ನಲು ತಾಯಿ ಜೋರಾಗಿ ಅಳುತ್ತಾರೆ. ನಿನಗೆ ಏನಾಗಿರುವುದೋ ಎಂಬ ಚಿಂತೆಯಲ್ಲಿ ನನಗೆ ತುಂಬ ದುಃಖತೃಪ್ತಳಾಗಿದ್ದೆ ಎಂಬುದಾಗಿ ಹೇಳುತ್ತಾಳೆ. ನನ್ನ ಎಲ್ಲ ಕೆಲಸವನ್ನು ಬಿಟ್ಟು ಬಂದಿರುವೆ, ಓಡೋಡಿ ಬಂದಿರುವೆ ಮಗಳೇ ಎಂಬುದಾಗಿ ಹೇಳುತ್ತಾಳೆ. ಇಲ್ಲಿ ನೀನು ಯಾವುದೇ ತೊಂದರೆಯಿಲ್ಲದೆ ರಾಣಿಯಾಗಿ ಕುಳಿತುಕೊಂಡು ಮಾತನಾಡುತ್ತಿರುವೆಯಲ್ಲ ಎಂದು ಮಗಳ ಮೇಲೆ ಕೋಪಗೊಂಡು ಆಕೆಯ ಮೇಲೆ ಕೈ ಮಾಡಲು ಮುಂದಾಗುತ್ತಾರೆ. ಆಗ ಅಲ್ಲಿದ್ದವರು ಅವರನ್ನು ತಡೆಯುತ್ತಾರೆ ಮತ್ತು ಹೇಳುತ್ತಾರೆ, ಬರ್ನಡಿಟ್ ದೇವರ ಮಗಳು ಎಂಬುದಾಗಿ. ಆಗ ಬರ್ನಡಿಟ್ ತಾಯಿಯನ್ನು ಸಮಾಧಾನಪಡಿಸುತ್ತಾ, ನಾವು ಇನ್ನು ಮುಂದೆ ಇಲ್ಲಿರುವುದು ಬೇಡ, ಲೂರ್ದು ನಗರಕ್ಕೆ ಹೋಗಿ ವಾಸ ಮಾಡೋಣ ಎಂಬುದಾಗಿ ಹೇಳುತ್ತಾರೆ. ಆದರೆ ಅವರ ತಾಯಿ ಇದಕ್ಕೆ ಒಪ್ಪುವುದಿಲ್ಲ. ಯಾವ ಕಾರಣಕ್ಕೂ ಇನ್ನು ಮುಂದೆ ನೀನು ಆ ಗುಹೆಯ ಬಳಿ ಹೋಗಬಾರದು ಎಂಬುದಾಗಿ ಹೇಳುತ್ತಾರೆ. ಆದರೆ ಬರ್ನಡಿಟ್, ಆ ಒಂದು ಮಹಿಳೆ ನನಗೆ 15 ದಿನಗಳ ಕಾಲ ಅಲ್ಲಿಗೆ ಬರಲು ಹೇಳಿದ್ದಾರೆ, ನಾನು 15 ದಿನಗಳ ಕಾಲ ಆ ಗುಹೆಯ ಬಳಿ ಹೋಗಲೇಬೇಕು ಎಂಬುದಾಗಿ ಹಠ ಹಿಡಿಯುತ್ತಾರೆ. ಅದಕ್ಕೆ ತಾಯಿ, ನೀನು ಅಲ್ಲಿ ಇಲ್ಲಿ ಸುತ್ತುತ್ತಿದ್ದರೆ ನಿನ್ನ ಆರೋಗ್ಯ ಕೆಡುತ್ತದೆ, ನೀನು ಎಲ್ಲಿಯೂ ಹೋಗಬಾರದು. ಆ ಸುಂದರ ಮಹಿಳೆ ಹೇಳಿದ ಕಾರಣ 15 ದಿನಗಳ ಕಾಲ ಗುಹೆಯ ಬಳಿ ಹೋಗಲು ಸಿದ್ಧಳಾಗಿದ್ದ ಬರ್ನಡಿಟ್ ತನ್ನ ತಾಯಿಯ ಆಜ್ಞೆಯನ್ನು ಮೀರಿ ಅಲ್ಲಿಗೆ ಹೋಗಲು ಆಗದೆ, ಮನೆಯಲ್ಲೂ ಉಳಿದುಕೊಳ್ಳಲಾಗದೆ ಇದೇ ವಿಷಯಕ್ಕೆ ಚಿಂತಾಕ್ರಾಂತಳಾಗಿ ಹಾಸಿಗೆಯನ್ನು ಹಿಡಿಯುತ್ತಾಳೆ. ಇತ್ತ ತಾಯಿ ಮಗಳ ಪರಿಸ್ಥಿತಿಯನ್ನು ಕಂಡು ಮಗಳ ಮಾತಿಗೆ ಮರುಳಾಗಿ ತಾನೂ ಕೂಡ ಆ ಗುಹೆಯ ಬಳಿಗೆ ಬಂದು ಅಲ್ಲಿ ಯಾರು ನಿನಗೆ ಕಾಣಿಸಿಕೊಳ್ಳುತ್ತಾರೆ ಎಂಬುದನ್ನು ನೋಡುವ ಕುತೂಹಲವನ್ನು ತೋರಿದ ಕಾರಣ ಬರ್ನಡಿಟ್ ಆ ಲೂರ್ದು ನಗರದ ಗುಹೆಯ ಬಳಿ ಹೋಗಲು ಸಿದ್ಧಳಾಗುತ್ತಾಳೆ. ಆಗ ಆಕೆಯ ಹಿಂದೆ ಹಳ್ಳಿಯ ಜನರೆಲ್ಲರೂ ಹಿಂಬಾಲಿಸಿ ಬರುತ್ತಾರೆ. ಬರ್ನಡಿಟ್ ಬಹಳ ಕುತೂಹಲದಿಂದ ಗುಹೆಯ ಬಳಿಗೆ ಹೋಗಿ ಮಾತೆ ಮರಿಯಮ್ಮನವರ ದರ್ಶನವನ್ನು ಪಡೆಯಲು ಕುತೂಹಲದಿಂದ ಕಾಯುತ್ತಿರುತ್ತಾರೆ. ಆ ತಕ್ಷಣವೇ ಬರ್ನಡಿಟ್ ರವರ ಕಣ್ಣಿಗೆ ಮಾತೆ ಮರಿಯಮ್ಮನವರ ದರ್ಶನವಾಗುತ್ತದೆ. ಆ ಪೂಜ್ಯ ಮುಖ, ಆ ಸುಮಧುರ ಮುಖದ ಪೂಜ್ಯ ಭಾವನೆಯನ್ನು ಕಂಡ ಬರ್ನಡಿಟ್ ಬಹಳ ಸಂತೋಷಗೊಂಡು, ತಾಯಿ, ನೀನು ಹೇಳಿದ ಕಾರಣದಿಂದ ಪ್ರತಿದಿನ ನಾನು ಗುಹೆಗೆ ಬರಲು ನನ್ನ ತಾಯಿ ಒಪ್ಪದಿದ್ದ ಕಾರಣ ಅವರನ್ನು ಮನವೊಲಿಸಿ ಬರಲು ತಡವಾಯಿತು ಎಂದು ಹೇಳಲು ಮಾತೆ ಮರಿಯಮ್ಮನವರು ಮುಗುಳು ನಗುತ್ತಾರೆ. ಆಕೆಯ ಪೂಜ್ಯ ಮುಖವನ್ನು ನೋಡುತ್ತಾ ನಿಂತ ಬರ್ನಡಿಟ್ ರವರ ಬಳಿಗೆ ಬಂದ ಆಕೆಯ ತಾಯಿ ಮತ್ತು ಇತರರು ಆಕೆ ಯಾರ ಬಳಿ ಮಾತನಾಡುತ್ತಿರಬಹುದೆಂದು ಕೇಳಲು ಬರ್ನಡಿಟ್ ರವರು ಹೇಳುತ್ತಾರೆ, ನೋಡಿ, ಆ ಗುಹೆಯ ಬಳಿ ಒಂದು ಪೂಜ್ಯ ಮುಖವುಳ್ಳ ಒಂದು ಸುಂದರ ಯುವತಿಯು ಕಾಣುತ್ತಿದ್ದಾಳೆ ಎಂದು ಹೇಳಲು ಇವರ ಕಣ್ಣಿಗೆ ಆ ಪೂಜ್ಯ ತಾಯಿ ಕಾಣದೇ ಇದ್ದ ಕಾರಣ ಸುತ್ತಲೂ ಕಣ್ಣಾಯಿಸುತ್ತಾರೆ. ಆದರೆ ಬರ್ನಡಿಟ್ ಮಾತ್ರ ಭಕ್ತಿಯಿಂದ ಕೈ ಮುಡಿದು ಜಪಸರವನ್ನು ಹಿಡಿದು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ. ಅವರ ಪ್ರಾರ್ಥನೆಯನ್ನು ಕಂಡಾಕ್ಷಣ ಅಲ್ಲಿದ್ದ ಜನರೆಲ್ಲ ಮೊಣಕಾಲೂರಿ ಬರ್ನಡಿಟ್ ಏನು ಮಾಡುತ್ತಿರಬಹುದೆಂದು ಕೆಲವೊಬ್ಬರು ಆತಂಕದಿಂದ ಇದ್ದರು, ಕೆಲವೊಬ್ಬರು ಅಸೂಯೆಯಿಂದ ಮಾತನಾಡುತ್ತಿದ್ದರು. ಈ ಮಗುವಿಗೆ ತಲೆ ಕೆಟ್ಟಿದೆ, ಇಲ್ಲಿ ಯಾವ ಸೌಂದರ್ಯ ಯುವತಿಯ ದರ್ಶನವೂ ಆಗುತ್ತಿಲ್ಲ, ನಮ್ಮ ಕಣ್ಣಿಗಂತೂ ಯಾರೂ ಕಾಣುತ್ತಿಲ್ಲ, ಆದರೆ ಈಕೆ ಈ ರೀತಿ ಮಾಡುತ್ತಿದ್ದಾಳೆ ಎಂದು ಕೊಂಕು ಮಾತನಾಡುತ್ತಾ ಅಲ್ಲಿ ನೆರೆದಿದ್ದು ಅಲ್ಲಿ ಏನು ನಡೆಯುತ್ತಿರಬಹುದು ಎಂಬ ಕುತೂಹಲದಿಂದ ಎಲ್ಲರೂ ಬಹಳ ಕಾತುರದಿಂದ ಕಾಯುತ್ತಿರುತ್ತಾರೆ. ಅಧಿಕಾರಿಗಳು, ಯಾಜಕರು, ಲೂರ್ದು ನಗರದ ಜನರೆಲ್ಲರೂ ಒಟ್ಟುಗೂಡಿ ಮಾತೆಯ ದರ್ಶನವನ್ನು ಪಡೆಯಲು ಕಾತುರದಿಂದ ಕಾಯುತ್ತಿರುತ್ತಾರೆ. ಆದರೆ ಅವರೆಲ್ಲರಿಗೂ ಅಲ್ಲಿ ನಿರಾಶೆಯ ಭಾವನೆ ಮೂಡುತ್ತದೆ. ಏಕೆಂದರೆ ಮಾತೆ ಮರಿಯಮ್ಮನವರು ಬರ್ನಡಿಟ್ ರವರಿಗೆ ಮಾತ್ರ ಕಾಣಿಸುತ್ತಿದ್ದು ಬೇರೆ ಯಾರ ಕಣ್ಣಿಗೂ ಕಾಣಸಿಗುತ್ತಿರುವುದಿಲ್ಲ. ಇದನ್ನೆಲ್ಲ ನೋಡಿದ ಅಲ್ಲಿನ ಜನರು, ಇದು ಈ ಹುಡುಗಿಯ ಹುಚ್ಚಾಟ, ಅದಕ್ಕಾಗಿ ನಾವು ಇಲ್ಲಿ ಸುಮ್ಮನೆ ಸಮಯ ವ್ಯರ್ಥ ಮಾಡುತ್ತಿದ್ದೇವೆ ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಾರೆ. ಆದರೆ ಬರ್ನಡಿಟ್ ಮಾತ್ರ ಯಾವ ಮಾತನ್ನು ಕೇಳಿಸಿಕೊಳ್ಳದೆ, ಯಾರಿಗೂ ಯಾವ ಪ್ರಶ್ನೆಗೂ ಉತ್ತರಿಸದೆ ಬಹಳ ಭಕ್ತಿಯಿಂದ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿರುವ ಸಂದರ್ಭದಲ್ಲಿ ಮಾತೆ ಮರಿಯಮ್ಮನವರ ಒಂದು ನುಡಿ ಕೇಳಿಸುತ್ತದೆ. ಅದೇನೆಂದರೆ,
ಜನರ ಪಾಪಗಳನ್ನು ಪವಿತ್ರ ನೀರಿನಿಂದ ತೊಳೆಯಬೇಕೆಂಬುದು. ಈ ಮಾತನ್ನು ಕೇಳಿದಾಕ್ಷಣ ಬರ್ನಡಿಟ್ ಹತ್ತಿರದಲ್ಲೇ ಇದ್ದ ನದಿಯ ಬಳಿಗೆ ಓಡುತ್ತಾಳೆ, ಏಕೆಂದರೆ ಅಲ್ಲಿನ ನೀರನ್ನು ತಂದು ಜನರ ಮೇಲೆ ಚಿಮುಕಿಸಿದರೆ ಅವರ ಪಾಪಗಳು ತೊಳೆಯಬಹುದೇನೋ ಎಂಬ ನಂಬಿಕೆಯಲ್ಲಿ. ಆದರೆ ಆಕೆಗೆ ಮತ್ತೊಂದು ಧ್ವನಿ ಕೇಳುತ್ತದೆ, ಈ ನೀರಿನಿಂದ ಅಲ್ಲ, ಹೊಸದಾಗಿ ಜಿನುಗುವ ನೀರಿನಿಂದ ಎಂದು ಉತ್ತರ ಕೊಡಲು ತಕ್ಷಣವೇ ಬರ್ನಡಿಟ್ ವಾಪಸ್ಸು ಬಂದು ತಾನು ಏನು ಮಾಡಬೇಕೆಂದು ಚಿಂತಿಸುತ್ತಾ ಅಲ್ಲಿಯೇ ಪಕ್ಕದಲ್ಲಿಯೇ ಇದ್ದ ಮಣ್ಣನ್ನು ಅಗೆದು ನೀರನ್ನು ಹೊಸದಾಗಿ ತೆರೆಯಲು ಪ್ರಯತ್ನಿಸುತ್ತಾರೆ. ಅಲ್ಲಿದ್ದ ಹುಲ್ಲನ್ನೆಲ್ಲ ತಿಂದು ಅಲ್ಲಿಗೆ ಮಣ್ಣನ್ನು ಸ್ವಚ್ಛವಾಗಿ ಹೊರತೆಗೆಯುವ ನಿರೀಕ್ಷೆಯಲ್ಲಿರುವ ಸಂದರ್ಭದಲ್ಲಿ ಮಾತೆ ಮರಿಯಮ್ಮನವರ ಮಾರ್ಗದರ್ಶನದಂತೆ ಆಕೆ ತನ್ನ ಎರಡೂ ಕೈಗಳನ್ನು ಬಳಸಿ ನೀರನ್ನು ಹೊರತೆಗೆಯುವ ಪ್ರಯತ್ನವನ್ನು ಮಾಡುತ್ತಾರೆ. ಮಾತೆಯ ಮಾರ್ಗದರ್ಶನದಂತೆ ಒಂದು ಸ್ಥಳವನ್ನು ಗುರುತಿಸಿ ಅಲ್ಲಿ ಆಕೆ ತನ್ನ ಎರಡೂ ಕೈಗಳನ್ನು ಬಳಸಿ ಮಣ್ಣನ್ನು ತೆಗೆದು ಹೊರಗೆ ಹಾಕುತ್ತಾರೆ. ಆದರೆ ಅವರಿಗೆ ಅಲ್ಲಿ ಕೆಸರು ಮಾತ್ರ ಸಿಗುತ್ತದೆ ಹೊರತು ಅಲ್ಲಿಂದ ಯಾವ ನೀರು ಬರುವುದಿಲ್ಲ. ಆಕೆ ತಲೆ ಕೆಟ್ಟವಳ ಹಾಗೆ ಮಾತೆ ಮರಿಯಮ್ಮನವರ ಮಾರ್ಗದರ್ಶನದಂತೆ ತನ್ನ ಕೈಗಳಿಂದಲೇ ಅಲ್ಲಿನ ಮಣ್ಣನ್ನು ತೆಗೆದು ಹೊರಗಡೆ ಹಾಕುತ್ತಿರುತ್ತಾರೆ. ಇದನ್ನು ನೋಡಿದ ಅಲ್ಲಿನ ಜನರೆಲ್ಲರೂ ಬರ್ನಡಿಟ್ ರವರನ್ನು ನೋಡಿ ಹಾಸ್ಯ ಮಾಡಿ ನಗುತ್ತಿರುತ್ತಾರೆ. ಈಕೆಗೆ ನಿಜವಾಗಿಯೂ ಹುಚ್ಚು ಹಿಡಿದಿದೆ, ಈಕೆ ಏನು ಮಾಡುತ್ತಿದ್ದಾಳೆ ಎಂಬುದರ ಅರಿವೇ ಈಕೆಗೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಅಲ್ಲಿ ಯಾವ ನೀರು ಬರದೇ ಇದ್ದ ಕಾರಣ ಕೆಸರಿನ ಮಣ್ಣನ್ನೇ ಆಕೆ ತನ್ನ ಮೈಗೆಲ್ಲ ಬಳಿದುಕೊಳ್ಳುತ್ತಿರುವುದನ್ನು ಕಂಡ ಆಕೆಯ ತಾಯಿ ತನ್ನ ಮಗಳಿಗೆ ಏನಾಗಿದೆ, ಈಗೇಕೆ ಇವಳು ಮಾಡುತ್ತಿದ್ದಾಳೆ ಎಂದು ಭಯಭ್ರಾಂತರಾಗಿ ಆಕೆಯನ್ನು ಅಲ್ಲಿ ಮತ್ತಷ್ಟು ಕಾಲ ಬಿಡದೆ ಅವರನ್ನು ಕರೆದುಕೊಂಡು ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಬರ್ನಡಿಟ್ ರವರಿಗೆ ನೀರಿನ ಚಿಲುಮೆ ಸಿಗದ ಕಾರಣ ನಿರಾಶೆಯಿಂದ ತನ್ನ ತಾಯಿಯೊಂದಿಗೆ ಮನೆಗೆ ಹಿಂತಿರುಗುತ್ತಾರೆ. ಅಲ್ಲಿದ್ದ ಜನರೆಲ್ಲರೂ ಆಕೆಯನ್ನು ಅಪಹಾಸ್ಯ ಮಾಡುತ್ತಾರೆ ಮತ್ತು ನಿಜವಾಗಿಯೂ ಈಕೆ ಹುಚ್ಚಿ, ಈಕೆಯ ಮಾತನ್ನು ನಾವು ಕೇಳುವ ಅಗತ್ಯತೆ ಇಲ್ಲ, ಇನ್ನು ಈ ಹುಡುಗಿಯ ಮಾತನ್ನು ಕೇಳಿಕೊಂಡು ಈ ಗುಹೆಯ ಬಳಿ ಬರುವ ಅಗತ್ಯವಿಲ್ಲವೆಂಬುದಾಗಿ ಅಲ್ಲಿದ್ದ ಜನರಿಗೆ ಆಜ್ಞೆಯನ್ನು ಹೊರಡಿಸುತ್ತಾರೆ ಮತ್ತು ಅಲ್ಲಿದ್ದವರೆಲ್ಲರೂ ತಮ್ಮ ಮನೆಗಳ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಆದರೆ ಬರ್ನಡಿಟ್ ಅವರ ಬಾಲ್ಯ ಸ್ನೇಹಿತ ಮಾತ್ರ ಇದೇನಾಗುತ್ತಿದೆ, ಬರ್ನಡಿಟ್ಗೆ ಇದೇಕೆ ಈ ರೀತಿಯಾಗುತ್ತಿದೆ, ಆಕೆಗೇನಾಗಿದೆ ಎಂಬ ಚಿಂತೆಯಲ್ಲಿಯೇ ಕಣ್ಣೀರನ್ನು ಹಾಕುತ್ತಾ ಅದೇ ಗುಹೆಯ ಬಳಿಯಲ್ಲಿ ಕುಳಿತುಕೊಂಡು ಯೋಚಿಸುತ್ತಿರುವ ಸಂದರ್ಭದಲ್ಲಿ ಬರ್ನಡಿಟ್ ಅಗೆದಿದ್ದ ಹಳ್ಳದ ಕಡೆಯಿಂದ ನೀರು ಹರಿದು ಬರುತ್ತದೆ. ಬರ್ನಡಿಟ್ ರವರ ಬಾಲ್ಯ ಸ್ನೇಹಿತ ಕುಳಿತಿದ್ದ ಸ್ಥಳದ ಕಡೆಗೆ ಹರಿದು ಬಂದ ಆ ನೀರನ್ನು ಗಮನಿಸದೆ ಹೋದ ಆ ಯುವಕ ಸ್ವಲ್ಪ ಹೊತ್ತು ನೋಡಿ ನಂತರ ಮತ್ತೊಮ್ಮೆ ಆತನ ಕೈಗಳನ್ನು ಇಟ್ಟಾಗ ಆತನಿಗೆ ಒದ್ದೆಯ ಅನುಭವವಾಗುತ್ತದೆ ಮತ್ತು ಆತನಿಗೆ ಆಶ್ಚರ್ಯವಾಗುತ್ತದೆ. ನಿಜವಾಗಿಯೂ ಬರ್ನಡಿಟ್ಗೆ ತಲೆ ಕೆಟ್ಟಿಲ್ಲ, ಆಕೆ ಹುಚ್ಚಿಯೂ ಅಲ್ಲ, ನಿಜವಾಗಿಯೂ ಈಕೆ ಮಾತೆಯ ದರ್ಶನವನ್ನು ಪಡೆದಿದ್ದಾಳೆ ಎಂದು ತನ್ನ ತಂದೆಯ ಬಳಿ ಹೇಳಿಕೊಳ್ಳುತ್ತಾ ಓಡಿ ಹೋಗಿ ಆ ಒಂದು ಹಳ್ಳದ ಬಳಿ ನೋಡುತ್ತಾರೆ. ಆಗ ಅಲ್ಲಿ ನೀರಿನ ಚಿಲುಮೆ ಕಾಣಿಸುತ್ತದೆ. ಆತನು ಬಹಳ ಸಂತೋಷಗೊಳ್ಳುತ್ತಾನೆ ಮತ್ತು ತನ್ನ ತಂದೆಯನ್ನು ಕರೆದು ಆ ನೀರನ್ನು ತೋರಿಸುತ್ತಾನೆ. ಈಗಲೂ ಕೂಡ ಲೂರ್ದು ನಗರದಲ್ಲಿ ಈ ನೀರು ಚಿಲುಮೆಯಾಗಿ ಹರಿದು ಇಂದಿನ ಜನರಿಗೂ ಕೂಡ ಭರವಸೆಯ ಬೆಳಕಾಗಿ, ರೋಗಿಗಳ ಔಷಧಿಯಾಗಿ, ಕಷ್ಟದಲ್ಲಿರುವವರಿಗೆ ಸುಖ ನೀಡುವ ಸಂಪತ್ತಾಗಿ ಹೊರಹೊಮ್ಮುತ್ತಿದೆ. ಇದನ್ನು ನೋಡಿದಾಕ್ಷಣ ಆತ ಅಲ್ಲಿದ್ದ ಜನರನ್ನೆಲ್ಲ ಕೂಗಿ ಕರೆಯುತ್ತಾನೆ. ನಿಜವಾಗಿಯೂ ಬರ್ನಡಿಟ್ ಹೇಳಿರುವುದು ಸತ್ಯ, ಅಲ್ಲಿ ನೀರಿನ ಚಿಲುಮೆ ಬಂದಿದೆ, ಮಾನವರ ಪಾಪಗಳನ್ನು ತೊಳೆಯುವ ಬುಗ್ಗೆಯೂ ಅಲ್ಲಿದೆ. ಬರ್ನಡಿಟ್ಗೆ ತಲೆ ಕೆಟ್ಟಿಲ್ಲ, ಇದು ನಿಜವಾಗಿಯೂ ದೇವರ ವಾಕ್ಯ ಎಂಬುದಾಗಿ ಅಲ್ಲಿದ್ದವರಿಗೆಲ್ಲ ಹೇಳಲು ಓಡಿ ಹೋಗುತ್ತಾನೆ. ಹೀಗೆ ಬರ್ನಡಿಟ್ ಸ್ನೇಹಿತನ ತಂದೆ ಆ ಜಲವನ್ನು ಮುಟ್ಟಿ ತನ್ನ ಮೈಗೆ ಅಂಟಿಸಿಕೊಂಡಾಕ್ಷಣ ಆತನ ಕಣ್ಣುಗಳು ಸ್ವಚ್ಛಂದವಾಗಿ ಕಾಣಲು ಪ್ರಾರಂಭಿಸುತ್ತದೆ. ಇದನ್ನು ನೋಡಿದ ವೈದ್ಯರು ಕೂಡ ಆಶ್ಚರ್ಯಚಕಿತರಾಗುತ್ತಾರೆ.
ಹಲವಾರು ಪ್ರಯೋಗಗಳನ್ನು ಮಾಡಿ ಆ ವ್ಯಕ್ತಿಯ ಕಣ್ಣಿನ ಪರೀಕ್ಷೆಯನ್ನು ವೈದ್ಯರು ಮಾಡುತ್ತಾರೆ ಮತ್ತು ಇದು ಹೇಗೆ ಸಾಧ್ಯ ಎಂಬುದಾಗಿ ಆ ವ್ಯಕ್ತಿಯನ್ನು ಕೇಳಲು ಆತ ನಡೆದ ಸಂಗತಿಯನ್ನು ಸಂಪೂರ್ಣವಾಗಿ ವಿವರಿಸುತ್ತಾನೆ. ಆದರೆ ಆ ವೈದ್ಯರು ಇದನ್ನು ನಂಬುವುದಿಲ್ಲ. ಆ ವ್ಯಕ್ತಿ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ತಂದೆಗೆ ಆದ ಅದ್ಭುತ ಅನುಭವದ ಪರಿಣಾಮವಾಗಿ ಬರ್ನಡಿಟ್ ರವರ ಸ್ನೇಹಿತ ಹಾಗೂ ಆತನ ತಂದೆ ಇಬ್ಬರೂ ಸೇರಿ ಲೂರ್ದು ನಗರದ ಗುಹೆಯ ಬಳಿ ಉಕ್ಕಿದ ನೀರಿಗೆ ಸಮತಟ್ಟಾದ ಒಂದು ಬಾವಿಯ ಹಾಗೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡುತ್ತಾರೆ. ಅದೇ ಲೂರ್ದು ನಗರದ ಒಬ್ಬ ಶ್ರೀಮಂತ ವ್ಯಕ್ತಿಯ ಪುಟ್ಟ ಕಂದಮ್ಮ ಒಂದು ಅನಾರೋಗ್ಯದಿಂದ ಬಳಲುತ್ತಿರುತ್ತದೆ. ತಂದೆ ತಾಯಿಯರಿಬ್ಬರು ಮಗುವಿನ ಚಿಂತೆಯಲ್ಲಿಯೇ ಇರುತ್ತಾರೆ. ಹಲವಾರು ವೈದ್ಯರು ಬಂದು ಮಗುವಿನ ಶುಶ್ರೂಷೆ ಮಾಡಿದರೂ ಕೂಡ ಆ ಮಗುವನ್ನು ಬದುಕಿಸಿಕೊಳ್ಳಲಾಗದಷ್ಟು ದುಸ್ಥಿತಿಗೆ ಬಂದಿದ್ದ ಕಾರಣದಿಂದಾಗಿ ವೈದ್ಯರು ಈ ಮಗು ಇನ್ನೂ ಉಳಿಯುವುದು ಅಸಾಧ್ಯ ಎಂಬುವ ಮಾತನ್ನು ಆ ತಂದೆ ತಾಯಿಯ ಬಳಿ ಹೇಳಿದಾಕ್ಷಣ ಆ ಇಬ್ಬರೂ ಕೂಡ ಬಹಳವಾಗಿ ನೊಂದುಕೊಳ್ಳುತ್ತಾರೆ. ತಮ್ಮ ಏಕೈಕ ಮಗುವನ್ನು ಕಳೆದುಕೊಳ್ಳುವ ಒಂದು ಅನುಭವವನ್ನು ಹೇಳಲು ಅಸಾಧ್ಯವಾಗಿರುತ್ತದೆ. ಕೊನೆಯದಾಗಿ ಯಾಜಕರು ಕೂಡ ಆ ಮಗುವಿಗೆ ಆಶೀರ್ವದಿಸಿ ಮರಣಕ್ಕೆ ಸಿದ್ಧತೆಯನ್ನು ಮಾಡುತ್ತಿರುತ್ತಾರೆ. ಇದನ್ನೆಲ್ಲ ನೋಡಿದ ಆ ತಾಯಿಯ ಮನಸ್ಸು ಒಡೆದು ಹೋಗುತ್ತದೆ. ನನ್ನ ಮಗು ಸತ್ತಿಲ್ಲ, ಸಾಯುವುದೂ ಇಲ್ಲ ಎಂದು ಹೇಳಿ ಕೋಪದಿಂದ ಆ ಮಗುವನ್ನು ತೆಗೆದುಕೊಂಡು ಎತ್ತ ಕಡೆಯೋ ಓಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು. ಆಗ ಅವಳ ಹಿಂದೆ ಎಲ್ಲರೂ ಓಡಿ ಬರುತ್ತಾರೆ. ಆಕೆ ಓಡಿ ಬಂದ ಸ್ಥಳ ಯಾವುದೆಂದರೆ ಲೂರ್ದು ನಗರದ ಆ ಉಕ್ಕಿದ ನೀರಿನ ಬಳಿಯಲ್ಲಿ ತನ್ನ ಮಗುವನ್ನು ಎತ್ತಿಕೊಂಡು ಓಡಿ ಬಂದ ಆಕೆ ಆ ನೀರಿನಲ್ಲಿ ಸಂಪೂರ್ಣವಾಗಿ ತನ್ನ ಮಗುವನ್ನು ಮಲಗಿಸಿ ಬಿಡುತ್ತಾಳೆ. ಆಕೆಯ ನಂಬಿಕೆ ಮತ್ತು ತಾಯಿಯ ಮೇಲಿನ ಪ್ರೀತಿ, ಆ ನೀರಿನ ಮೇಲಿದ್ದ ಆತ್ಮವಿಶ್ವಾಸ ಆಕೆಗೆ ಸರಿಯಾದ ಉತ್ತರ ನೀಡುತ್ತದೆ. ಮಗುವನ್ನು ಸಂಪೂರ್ಣವಾಗಿ ಆ ನೀರಿನಲ್ಲಿ ಮಲಗಿಸಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾಳೆ. ಆ ಮಗು ಆ ನೀರಿನಲ್ಲಿ ಇಳಿದಾಕ್ಷಣ ಸಣ್ಣ ನಗುವೊಂದನ್ನು ಬೀರುತ್ತದೆ ಮತ್ತು ಆರೋಗ್ಯವಾಗಿ ಮನೆಗೆ ಹಿಂತಿರುಗುತ್ತದೆ. ಇದನ್ನು ನೋಡಿದ ವೈದ್ಯರು ಇದು ಯಾವುದೋ ಚಮತ್ಕಾರವೇ ಸರಿ, ಬದುಕುವುದೇ ಇಲ್ಲವೆಂದು ಹೇಳಿದ್ದ ಮಗು ಬದುಕುಳಿದಿದೆ, ಇದು ಅದ್ಭುತವೇ ಸರಿ ಎಂಬುದಾಗಿ ಹೇಳುತ್ತಾರೆ. ಆ ತಾಯಿಯ ಮನಸ್ಸು ಸಂತೋಷದಲ್ಲಿ ಕುಣಿದಾಡುತ್ತದೆ. ತಂದೆಯೂ ಕೂಡ ಬಹಳ ಸಂತೋಷಗೊಳ್ಳುತ್ತಾರೆ ಮತ್ತು ನಡೆದ ಸಂಗತಿಯನ್ನು ಬರ್ನಡಿಟ್ ರವರ ಬಳಿಗೆ ಹೇಳುವ ಕಾರಣದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅಲ್ಲಿಂದ ನೇರವಾಗಿ ಆ ವ್ಯಕ್ತಿ ಬರ್ನಡಿಟ್ ರವರ ಬಳಿಗೆ ಬಂದು ನಡೆದ ಸಂಗತಿಯನ್ನು ವಿವರಿಸಿದಾಕ್ಷಣ ಆಕೆಯ ತಾಯಿ ಬರ್ನಡಿಟ್ ರವರ ಬಳಿ ಆತನನ್ನು ಬಿಡದೆ, ಇನ್ನು ಸಾಕು, ನನ್ನ ಮಗಳಿಗೆ ಉಚ್ಚೆ ಎನ್ನುವ ಪಟ್ಟವನ್ನು ಕೊಟ್ಟಿದ್ದೀರಾ, ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ಈ ಒಂದು ಕಾರ್ಯದಲ್ಲಿ ಸೇರಿಸಬೇಡಿ, ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿಬಿಡುತ್ತಾರೆ. ಈ ವಿಷಯವನ್ನು ಕೇಳಿದ ಬರ್ನಡಿಟ್ ರವರು ಬಹಳ ಸಂತೋಷಗೊಳ್ಳುತ್ತಾರೆ ಮತ್ತು ನಿಜವಾಗಿಯೂ ಅದ್ಭುತದ ಪರಮಾವಧಿ ಎಂಬುದು ಅವರಿಗೆ ತಿಳಿದು ಬರುತ್ತದೆ. ಇದು ಆ ತಾಯಿಯ ಅನುಗ್ರಹವೆಂಬುದು ಬರ್ನಡಿಟ್ ರವರಿಗೆ ಮನವರಿಕೆಯಾಗುತ್ತದೆ. ಈ ವಿಷಯವನ್ನು ತಿಳಿದ ಊರಿನ ಜನರೆಲ್ಲರೂ ಬರ್ನಡಿಟ್ ರವರ ತಂದೆ ಹಾಗೂ ಅವರ ಮನೆಯವರನ್ನೆಲ್ಲ ಒಂದು ವಿಚಿತ್ರ ರೀತಿಯಲ್ಲಿ ನೋಡಲು ಪ್ರಾರಂಭಿಸುತ್ತಾರೆ. ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಾರೆ ಮತ್ತು ಬರ್ನಡಿಟ್ ರವರ ತಂದೆ ಓಡಾಡುತ್ತಿರುವ ಸಂದರ್ಭದಲ್ಲಿ ಅವರನ್ನು ನೋಡಿ ಮಾತನಾಡಿಕೊಳ್ಳುತ್ತಿರುವ ಸಂಗತಿಗಳು ಅವರ ತಂದೆಗೆ ಒಂದು ರೀತಿಯ ಇರುಸುಮುರುಸಿನ ಅನುಭವವಾಗುತ್ತದೆ. ಲೂರ್ದು ನಗರದ ಈ ಪ್ರಸಿದ್ಧ ಸ್ಥಳದ ವಿಷಯವು ಎಲ್ಲ ಪತ್ರಿಕೆಗಳಲ್ಲಿಯೂ ಪ್ರಕಟವಾಗುತ್ತದೆ. ಇದನ್ನು ನೋಡಿದ ಜನರೆಲ್ಲರೂ ಹಲವಾರು ದೂರದ ದೇಶಗಳಿಂದ ಅಂಗವಿಕಲರು, ಅನಾರೋಗ್ಯದಿಂದ ಬಳಲುತ್ತಿರುವವರು, ಅಸ್ವಸ್ಥರಾದವರು, ಮರಣಕ್ಕೆ ಹತ್ತಿರವಾದವರು, ಹಲವಾರು ಯಾತ್ರಿಕರು ಲೂರ್ದು ನಗರದ
ಆ ನೀರಿನ ಬಳಿಗೆ ಬಂದು ತಮ್ಮ ಕಷ್ಟಗಳನ್ನೆಲ್ಲ ಆ ಮಾತೆ ಮರಿಯಮ್ಮನವರ ಬಳಿಗೆ ಹೇಳಿಕೊಂಡು ಪ್ರಾರ್ಥಿಸುತ್ತಾ ಆ ಪವಿತ್ರ ಜಲದ ಅನುಭವವನ್ನು ಪಡೆಯುತ್ತಿರುತ್ತಾರೆ. ಹಲವಾರು ಯಾತ್ರಿಕರು ಲೂರ್ದು ನಗರದ ಮಾತೆ ಮರಿಯಮ್ಮನವರ ಗುಹೆಯ ಬಳಿಗೆ ಬಂದು ಆಶ್ರಯವನ್ನು ಪಡೆದು ತಮ್ಮ ಅನಾರೋಗ್ಯಕ್ಕೆ ಶುಶ್ರೂಷೆಯಾಗಿ ಈ ಪವಿತ್ರ ಜಲದ ಅನುಭವವನ್ನು ಪಡೆದುಕೊಳ್ಳುತ್ತಿರುತ್ತಾರೆ. ಈ ಎಲ್ಲ ಅದ್ಭುತಗಳ ಫಲವಾಗಿ ಬರ್ನಡಿಟ್ರವರ ಪ್ರಾರ್ಥನೆಗೂ ಕೂಡ ಯಾರಿಂದಲೂ ಈಗ ಅಡ್ಡಿ ಆತಂಕಗಳಿಲ್ಲದೆ ಆಕೆ ಬಹಳ ಭಕ್ತಿಯಿಂದ ಮಾತೆ ಮರಿಯಮ್ಮನವರ ಕರೆಗೆ ಓಗೊಟ್ಟು ಅದೇ ಸ್ಥಳದಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುತ್ತಾಳೆ. ಬರ್ನಡಿಟ್ ಅಷ್ಟೇ ಅಲ್ಲದೆ ಆ ಊರಿನ ಜನರು ಕೂಡ ಅಲ್ಲಿ ತಮ್ಮ ಸಮಯವನ್ನು ಕಳೆದು ಪ್ರಾರ್ಥನೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುತ್ತಿರುತ್ತಾರೆ. ಕೇವಲ ಸೌಂದರ್ಯಯುತವಾದ ಮಹಿಳೆ ಎಂದೇ ತಿಳಿದಿದ್ದ ಬರ್ನಡಿಟ್ರವರಿಗೆ ಅದು ಯಾರೆಂಬ ಅರಿವೂ ಇರಲಿಲ್ಲ. ಅಲ್ಲಿನ ಜನರೆಲ್ಲರೂ ಆ ಸೌಂದರ್ಯವಾದ ಯುವತಿ ಯಾರೆಂದು ಕೇಳಲು ಆಕೆ ಉತ್ತರಿಸುತ್ತಾಳೆ, ಅವರು ತಮ್ಮ ಹೆಸರನ್ನು ಅಮಲೋದ್ಭವ ಮಾತೆ ಎಂಬುದಾಗಿ ಹೇಳಿದ್ದಾರೆ ಎಂದು. ಈ ವಿಷಯವನ್ನು ತಿಳಿದಾಕ್ಷಣ ಅಲ್ಲಿನ ಜನರೆಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಅಮಲೋದ್ಭವ ಮಾತೆಯೇ ಎಂದು ಸ್ವಲ್ಪ ಕ್ಷಣ ಮಾತನಾಡದೆ ಭಯಭೀತರಾಗುತ್ತಾರೆ. ಆ ಕ್ಷಣವೇ ಅವರಿಗೆ ಮನವರಿಕೆಯಾಗುತ್ತದೆ, ಇದು ದೇವಮಾತೆಯ ವರಪ್ರಸಾದವೆಂದು. ನಂತರ ಈ ವಿಷಯವು ಧರ್ಮಗುರುಗಳಿಗೆ, ಧರ್ಮಾಧ್ಯಕ್ಷರಿಗೆ ಮತ್ತಿತರ ಧರ್ಮ ಪ್ರಾಂತ್ಯದ ಹಲವು ವ್ಯಕ್ತಿಗಳಿಗೆ ತಿಳಿದು ಬರ್ನಡಿಟ್ರವರನ್ನು ಕೂಲಂಕುಷವಾಗಿ ವಿವರಿಸಿದಾಗ ಆಕೆ ಹೇಳುವುದು, ಆಕೆ ತನ್ನ ಹೆಸರು ಅಮಲೋದ್ಭವ ಮಾತೆ ಎಂದು ಹೇಳಿದ್ದಾರೆ ಎಂಬುದಾಗಿ. ಲೂರ್ದು ನಗರದ ಗುಹೆ, ಅಲ್ಲಿನ ನೀರು ಇವೆಲ್ಲವೂ ಜನರಲ್ಲಿ ಹಲವಷ್ಟು ಆತಂಕವನ್ನು ಉಂಟು ಮಾಡಿರುತ್ತದೆ. ಇದೆಲ್ಲ ಹೇಗೆ ಸಾಧ್ಯ ಎಂಬುದರ ಬಗ್ಗೆ ಹಲವಾರು ಅನ್ವೇಷಣೆಗಳು ಕೂಡ ನಡೆಯುತ್ತಿರುತ್ತದೆ. ಈ ಎಲ್ಲ ಗೊಂದಲಗಳಿಗೂ ಸರಿಯಾದ ಉತ್ತರವೆಂದರೆ ಬರ್ನಡಿಟ್ ಎಂದು ತಿಳಿದಿದ್ದ ಅಧಿಕಾರಿಗಳು ಆಕೆಯನ್ನು ವಿಚಾರಣೆಗೆ ಒಳಪಡಿಸಬೇಕಾದ ಸಂದರ್ಭ ಒದಗುತ್ತದೆ. ಈ ಸಂದರ್ಭದಲ್ಲಿ ಬರ್ನಡಿಟ್ ಅವರ ತಾಯಿಯೊಂದಿಗೆ ನಡೆದು ಬರುತ್ತಿರುವ ಸಂದರ್ಭದಲ್ಲಿ ಆಕೆಯನ್ನು ಮೇಲಧಿಕಾರಿಗಳು ಕರೆಯುತ್ತಿರುವ ಬಗ್ಗೆ ವಿಷಯ ಮುಟ್ಟಿಸಲು ಆಕೆಯ ತಾಯಿ ತನ್ನ ಮಗಳನ್ನು ಕಳುಹಿಸಿಕೊಡುವುದಿಲ್ಲವೆಂದು ವಾದಿಸುತ್ತಾರೆ. ಆದರೆ ಧೈರ್ಯವಾಗಿ ಬರ್ನಡಿಟ್ರವರು, ನಾನು ಹೋಗಿ ಬರುತ್ತೇನೆ ಅಮ್ಮ, ನೀನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ ಎಂದು ಹೇಳಿ ಅಲ್ಲಿಂದ ಮೇಲಧಿಕಾರಿಗಳ ಹಾಗೂ ಧರ್ಮಾಧ್ಯಕ್ಷರು ಹಾಗೂ ಧರ್ಮಸಭೆಯ ಇತರ ಆಡಳಿತ ವರ್ಗದವರು ಸೇರಿರುವ ಸ್ಥಳಕ್ಕೆ ಅವರ ಆಗಮನವಾಗುತ್ತದೆ. ನಂತರ ಸುಮಾರು 4 ವರ್ಷಗಳ ಕಾಲ ಬರ್ನಡಿಟ್ರವರ ವಿಚಾರಣೆ ನಡೆಯುತ್ತದೆ. ಪ್ರತಿಯೊಂದು ಪ್ರಶ್ನೆಯನ್ನು ಆರಂಭದಿಂದ ಪ್ರಾರಂಭಿಸುತ್ತಾರೆ. ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದಕ್ಕೆಲ್ಲ ಬರ್ನಡಿಟ್ರವರು ನಡೆದ ಸತ್ಯ ಸಂಗತಿಯನ್ನು ವಿವರಿಸುತ್ತಾರೆ. ಪ್ರಶ್ನೆಗಳು ಹಲವಾರು. ಬರ್ನಡಿಟ್ರವರು ಮಾತೆ ಮರಿಯಮ್ಮನವರ ಮಾರ್ಗದರ್ಶನದಂತೆ ನಾನು ಎಲ್ಲ ಕೆಲಸವನ್ನು ಮಾಡಿದ್ದೇನೆ ಎಂಬುದಾಗಿ ವಿವರಿಸುತ್ತಾರೆ. ಇದನ್ನೆಲ್ಲ ಕೇಳಿದ ಅಧಿಕಾರಿಗಳು ಅಲ್ಲಿನ ನೀರನ್ನು ಮತ್ತು ಗುಹೆಯ ತುಣುಕುಗಳನ್ನು ತೆಗೆದುಕೊಂಡು ವೈಜ್ಞಾನಿಕವಾಗಿ ಪರೀಕ್ಷಿಸುತ್ತಾರೆ. ಅಷ್ಟೇ ಅಲ್ಲದೆ ಆ ಮಗುವಿನ ಆರೋಗ್ಯದಲ್ಲಾದ ಬದಲಾವಣೆ, ತಾಯಿಯ ಹೇಳಿಕೆ, ಆ ಹಳ್ಳಿಯ ಜನರ ಹೇಳಿಕೆ ಎಲ್ಲವನ್ನೂ ಪರಿಶೀಲಿಸುತ್ತಾರೆ. ಹೀಗೆ ಸುಮಾರು 4 ವರ್ಷಗಳ ಕಾಲ ಬರ್ನಡಿಟ್ರವರನ್ನು ಕೈದಿಯ ಹಾಗೆ ನಿಲ್ಲಿಸಿ ಪ್ರಶ್ನೆಗಳ ಸುರಿಮಳೆಗಳನ್ನು ಸುರಿಸುತ್ತಾ ಅವರಿಗೆ ವಿಚಾರಣೆಯನ್ನು ನಡೆಸುತ್ತಾರೆ. ಆದರೆ ಬರ್ನಡಿಟ್ರವರು ಮಾತ್ರ ಮಾತೆ ಮರಿಯಮ್ಮನವರ ಮಾರ್ಗದರ್ಶನದಂತೆ ತಾನು ಮಾಡಿರುವುದರ ಬಗ್ಗೆ ಮಾತ್ರ ಅವರ ಹೇಳಿಕೆಯನ್ನು ನೀಡುತ್ತಿರುತ್ತಾರೆ. ಈ ವಿಷಯ 4 ವರ್ಷಗಳ ಕಾಲ ನಡೆದರೂ ಕೂಡ ಇದಕ್ಕೆ ಸೂಕ್ತ ಪರಿಹಾರ ದೊರಕದೇ ಇದ್ದು, ಇದು ವಿಜ್ಞಾನಕ್ಕೂ ನಿಲುಕದ ಮಾತೆ ಮರಿಯಮ್ಮನವರ ಅದ್ಭುತದ ಕೊಡುಗೆಯಾಗಿತ್ತು. ತನ್ನೆಲ್ಲ ಆಪಾದನೆಗಳಿಂದ ಮುಕ್ತಳಾದ ಬರ್ನಡಿಟ್ರವರು
ಸಂತೋಷದಿಂದ ಯಾಜಕರನ್ನು ಭೇಟಿಯಾಗಲು ಬರುತ್ತಾರೆ. ಒಳಗೆ ಬಂದ ಬರ್ನಡಿಟ್ರವರು ತಮ್ಮ ಒಂದು ಹೆಬ್ಬಯಕೆಯನ್ನು ಯಾಜಕರ ಬಳಿ ಹೇಳಿಕೊಳ್ಳುತ್ತಾರೆ. ಅದೇನೆಂದರೆ ತಾನು ಕನ್ಯಾಸ್ತ್ರೀ ಮಠಕ್ಕೆ ಸೇರಿ ಕನ್ಯಾಸ್ತ್ರೀ ಆಗುವ ಹೆಬ್ಬಯಕೆಯನ್ನು ಸೂಚಿಸುತ್ತಾರೆ. ಆಗ ಯಾಜಕರು ಈ ಸಂದೇಶವೂ ಕೂಡ ಅಮಲೋದ್ಭವ ಮಾತೆಯ ಅನುಗ್ರಹದಿಂದ ಬಂದಿದ್ದೆ ಎಂದು ಕೇಳಲು, ಇಲ್ಲ, ಇದು ನನ್ನ ಪೂರ್ಣ ಆಸೆಯಿಂದ ನಾನು ದೇವಮಾತೆಯ ಕಾರ್ಯದಲ್ಲಿ ನಿರತಳಾಗಬೇಕು, ಈ ಜಗತ್ತಿನಿಂದ ಈ ಪ್ರಲೋಭನೆಗಳಿಂದ ದೂರವಾಗಿ ಭಕ್ತಿಯಲ್ಲಿ ಪರವಶಳಾಗಬೇಕೆಂದು ತನ್ನ ಆಸಕ್ತಿಯನ್ನು ಯಾಜಕರ ಮುಂದೆ ಹೇಳಿಕೊಳ್ಳುತ್ತಾಳೆ. ನಂತರ ಯಾಜಕರು ಕೂಡ ಆಕೆಗೆ ಒಪ್ಪಿಗೆಯನ್ನು ಸೂಚಿಸಲು ಆಕೆ ಬಹಳ ಸಂತೋಷದಿಂದ ಅಲ್ಲಿಂದ ಹೊರಡುತ್ತಾಳೆ. ನಂತರ ಮನೆಗೆ ಬಂದ ಬರ್ನಡಿಟ್ರವರು ತಂದೆ ತಾಯಿಯರಿಗೆ ವಿಷಯವನ್ನು ತಿಳಿಸಿ ಅಲ್ಲಿಂದ ಕಾನ್ವೆಂಟ್ಗೆ ಹೊರಡಲು ಸಿದ್ಧರಾಗುತ್ತಾರೆ. ಬಹಳ ಭಾರವಾದ ಮನಸ್ಸಿನಿಂದ ಬಹಳ ದುಃಖಕರವಾಗಿ ಬರ್ನಡಿಟ್ರವರ ತಾಯಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡುತ್ತಾರೆ. ಮಗಳೇ, ನಿನ್ನ ಆರೋಗ್ಯದ ಕಡೆ ಗಮನ ಹರಿಸು. ಸದಾ ಬೆಚ್ಚಗಿನ ಬಟ್ಟೆಗಳನ್ನು ಹಾಕಿಕೊಂಡು ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳಿ ಕಣ್ಣೀರನ್ನು ಹಾಕುತ್ತಾ ಆ ತಾಯಿ ತಂದೆ ಇಬ್ಬರು ತನ್ನ ಮಗಳನ್ನು ಕನ್ಯಾಸ್ತ್ರೀ ಮಠಕ್ಕೆ ಕಳುಹಿಸಿಕೊಡಲು ಸಿದ್ಧತೆಯನ್ನು ಮಾಡುತ್ತಾರೆ. ಕಾನ್ವೆಂಟ್ಗೆ ಹೊರಡಲು ಸಿದ್ಧಳಾದ ಬರ್ನಡಿಟ್ರವರು ತಂದೆ ತಾಯಿಯ ಆಶೀರ್ವಾದ ಪಡೆದು ಅವರಿಗೆ ಹೋಗಿ ಬರುವುದಾಗಿ ತಿಳಿಸಿ ಅಲ್ಲಿಂದ ಹೊರಡುತ್ತಾರೆ. ಬರ್ನಡಿಟ್ರವರನ್ನು ಕಳುಹಿಸಿಕೊಡಲು ಕೇವಲ ಅವರ ತಂದೆ ತಾಯಿಯರಷ್ಟೇ ಅಲ್ಲದೆ ಊರಿನ ಜನರೆಲ್ಲರೂ ಬೀಳ್ಕೊಡಲು ಸಿದ್ಧರಾಗಿರುತ್ತಾರೆ. ಬರ್ನಡಿಟ್ರವರು ದೂರದಲ್ಲಿ ನಿಂತಿದ್ದ ಯಾಜಕರನ್ನು ಕಂಡು ಅವರನ್ನು ಮಾತನಾಡಿಸಿಕೊಂಡು ಬರುವುದಾಗಿ ಅಲ್ಲಿದ್ದ ಮದರ್ ಸುಪೀರಿಯರ್ ಅವರ ಅನುಮತಿಯನ್ನು ಪಡೆದು ಅವರ ಬಳಿ ಹೋಗುತ್ತಾರೆ. ಯಾಜಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ದೇವರ ಕಾರ್ಯಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದಿಸುತ್ತಾರೆ ಮತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆದು ಮತ್ತು ಅವರಿಂದ ಒಂದು ಸಣ್ಣ ಉಡುಗೊರೆಯನ್ನು ಕೂಡ ಪಡೆದುಕೊಂಡು ಅಲ್ಲಿಂದ ಅವರು ಕನ್ಯಾಸ್ತ್ರೀ ಮಠಕ್ಕೆ ಹೊರಡಲು ಸಿದ್ಧರಾಗುತ್ತಾರೆ. ಊರಿನ ಜನರೆಲ್ಲರೂ ಬಹಳ ಕಷ್ಟಕರವಾದ ಹಾಗೂ ಭಾರವಾದ ಮನಸ್ಸಿನಿಂದ ಅವರನ್ನು ಕನ್ಯಾಸ್ತ್ರೀ ಮಠಕ್ಕೆ ಕಳುಹಿಸಿಕೊಡುತ್ತಾರೆ. ಅವರು ಹೊರಡುತ್ತಿರುವಾಗ ದಾರಿ ಮಧ್ಯದಲ್ಲಿ ಬರ್ನಡಿಟ್ರವರ ಬಾಲ್ಯ ಸ್ನೇಹಿತನು ಎದುರಾಗಿ ಆಕೆಗೆ ಹೂಗುಚ್ಛವನ್ನು ಕೊಟ್ಟು ಆಕೆಯನ್ನು ಬೀಳ್ಕೊಡುತ್ತಾರೆ. ಬರ್ನಡಿಟ್ರವರು ಸಿಸ್ಟರ್ಸ್ ಆಫ್ ಚಾರಿಟಿ ಆಫ್ ನೆವರ್ಸ್ ಎಂಬುವಂತಹ ಕನ್ಯಾಸ್ತ್ರೀ ಮಠಕ್ಕೆ ಸೇರಿಕೊಳ್ಳುತ್ತಾರೆ. ಅಲ್ಲಿನ ಮದರ್ ಸುಪೀರಿಯರ್ ಒಬ್ಬರು ಬರ್ನಡಿಟ್ರವರನ್ನು ಕೂಲಂಕುಷವಾಗಿ ಪ್ರಶ್ನಿಸುತ್ತಾರೆ. ನಿನ್ನ ವಯಸ್ಸು ಎಷ್ಟು, ನಿನ್ನ ಹೆಸರೇನು ಎಂಬುದಾಗಿ ಹಲವಾರು ಪ್ರಶ್ನೆಗಳನ್ನು ಕೇಳಲು ಬರ್ನಡಿಟ್ರವರು ಅದಕ್ಕೆಲ್ಲ ಉತ್ತರಿಸುತ್ತಾರೆ. ಇವರು 20ನೆಯ ವಯಸ್ಸಿನಲ್ಲಿ ಕನ್ಯಾಸ್ತ್ರೀ ಮಠಕ್ಕೆ ಸೇರಿಕೊಳ್ಳುತ್ತಾರೆ ಮತ್ತು ಕನ್ಯಾಸ್ತ್ರೀ ಆಗುವ ಇಚ್ಛೆಯಿಂದ ಅಲ್ಲಿಗೆ ಬಂದಿರುತ್ತಾರೆ. ಈ ಸಂದರ್ಭದಲ್ಲಿ ಬರ್ನಡಿಟ್ರವರು ಹಲವಾರು ಕಷ್ಟಗಳನ್ನು ಎದುರಿಸುವ ಸಂದರ್ಭ ಒದಗುತ್ತದೆ. ಮದರ್ ಸುಪೀರಿಯರ್ ರವರು ಬರ್ನಡಿಟ್ರವರಿಗೆ ಅಡುಗೆ ಮನೆಯ ಕೆಲಸವನ್ನು, ಪಾತ್ರೆ ತೊಳೆಯುವ ಕೆಲಸವನ್ನು ಮತ್ತು ಮನೆ ಗುಡಿಸಿ ಒರೆಸುವ ಕೆಲಸವನ್ನು ನೀಡುತ್ತಾರೆ. ನೀನು ಈ ಎಲ್ಲ ಕೆಲಸವನ್ನು ಇಲ್ಲಿ ಮಾಡಬೇಕಾಗುತ್ತದೆ ಎಂಬ ಆಜ್ಞೆಯನ್ನು ಹೊರಡಿಸುತ್ತಾರೆ. ಆಗ ಬರ್ನಡಿಟ್ರವರು ನನಗೆ ಅಡಿಗೆ ಕೆಲಸವನ್ನು ಮಾಡಲು ಮತ್ತು ಪಾತ್ರೆಯನ್ನು ತೊಳೆಯುವುದಕ್ಕಾಗಲಿ ಅಥವಾ ಬೇರೆ ಕೆಲಸವನ್ನು ಮಾಡಲು ಯಾವುದೇ ರೀತಿಯ ಸಂಕೋಚವಿಲ್ಲ, ನಾನು ಎಲ್ಲದಕ್ಕೂ ಸಿದ್ಧಳಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ನಂತರ ಮದರ್ ಸುಪೀರಿಯರ್ ಅವರು ಹೇಳುತ್ತಾರೆ,
ನಿನ್ನ ಹೆಸರನ್ನು ಕನ್ಯಾಸ್ತ್ರೀ ಮಠಕ್ಕೆ ಸೇರಿದ ನಂತರ ಬದಲಾಯಿಸಬೇಕಾಗುತ್ತದೆ. ನಿನ್ನ ಅಜ್ಜಿಯ ಹೆಸರೇನು ಎಂದು ಕೇಳಲು ಅವರು ಬರ್ನಾರ್ಡ್ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಇನ್ನು ಮುಂದೆ ನಿನ್ನ ಹೆಸರು ಮೇರಿ ಬರ್ನಾರ್ಡ್ ಎಂಬುದಾಗಿ ಅವರ ಹೆಸರನ್ನು ಬದಲಾಯಿಸುತ್ತಾರೆ. ಇಲ್ಲಿ ನಿನಗೆ ಯಾವುದೇ ಬಲವಂತವಿಲ್ಲ, ನಿನ್ನ ಇಚ್ಛೆ ಇದ್ದರಷ್ಟೇ ನೀನು ಮುಂದುವರಿಯಬಹುದು ಎಂಬುದಾಗಿಯೂ ಕೂಡ ತಿಳಿಸುತ್ತಾರೆ. ಮತ್ತು ಜೊತೆಗಿದ್ದ ಸಹ ಮದರ್ ಸುಪೀರಿಯರ್ ರವರಿಗೆ ಮೇರಿ ಬರ್ನಾರ್ಡ್ ರವರಿಗೆ ಮಾಡಬೇಕಾದ ಕೆಲಸಗಳನ್ನು ತಿಳಿಸಿಕೊಡುವುದಾಗಿ ಹೇಳುತ್ತಾರೆ. ನಂತರ ಅವರು ಅವರೊಂದಿಗೆ ತಮ್ಮ ಕೋಣೆಯ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಜೊತೆಗಿದ್ದ ಸಹ ಕನ್ಯಾಸ್ತ್ರೀಯವರು ಹೇಳುತ್ತಾರೆ, ಈ ಕೋಣೆಯು ಬಹಳ ಚಿಕ್ಕದಾಗಿ ಕಾಣುತ್ತಿದೆಯಲ್ಲವೇ ಎಂದು ಪ್ರಶ್ನಿಸಲು ಬರ್ನಡಿಟ್ ರವರು ಮರು ಮಾತನಾಡದೆ, ಇಲ್ಲ, ಈ ಕೋಣೆಯು ಬಹಳ ಸುಂದರವಾಗಿದೆ, ಇದು ನನಗೆ ಬಹಳ ಇಷ್ಟವಾಯಿತು ಎಂಬುದಾಗಿ ಹೇಳುತ್ತಾರೆ. ಆಗ ಆಕೆಯು ಹೇಳುವುದು ಏನೆಂದರೆ, ಇದು ನಿನಗೆ ಸೆರೆಮನೆಯ ರೀತಿ ಕಾಣಬಹುದು, ನಿನಗೆ ಇಲ್ಲಿ ಯಾವುದೇ ರೀತಿಯ ಬಲವಂತವಿಲ್ಲ, ನೀನು ನಿನ್ನ ಇಚ್ಛೆಯಿಂದ ಮಾತ್ರ ಇಲ್ಲಿ ಉಳಿದುಕೊಳ್ಳಬೇಕೇ ಹೊರತು ಯಾರ ಆಜ್ಞೆ ಅಥವಾ ಬಲವಂತದಿಂದಲ್ಲ. ನಿನಗೆ ಇಷ್ಟವಿಲ್ಲದಿದ್ದರೆ ಈ ಕೋಣೆಯ ಬಾಗಿಲು ನಿನಗೆ ಸದಾಕಾಲ ತೆರೆದಿರುತ್ತದೆ, ನೀನು ಹೊರಗೆ ಹೋಗಿ ನಿನ್ನ ಇಚ್ಛೆಯಂತೆ ಬಾಳಬಹುದು ಎಂಬುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ತಮ್ಮ ಕೋಣೆಯನ್ನು ಸುತ್ತ ಕಣ್ಣಾಡಿಸಿದ ಬರ್ನಡಿಟ್ ರವರು ಸ್ವಲ್ಪ ಹೊತ್ತು ನೋಡುತ್ತಾ ನಿಂತು ಕಣ್ತುಂಬಿಕೊಳ್ಳುತ್ತಾರೆ. ಮದರ್ ಸುಪೀರಿಯರ್ ರವರು ಹೇಳಿದ ಮಾತಿನಂತೆ ಮೇರಿ ಬರ್ನಾರ್ಡ್ ರವರು ಬೆಳಗಿನ ಜಾವ ಬೇಗನೆ ಎದ್ದು ಪಾತ್ರೆಗಳನ್ನು ತೊಳೆಯುವಲ್ಲಿ ತಲ್ಲೀನರಾಗುತ್ತಾರೆ. ಆಗ ಅವರು ಏನನ್ನೋ ಯೋಚಿಸುತ್ತಾ ತನ್ನ ಕಾರ್ಯದಲ್ಲಿ ಏಕಾಗ್ರತೆಯನ್ನು ಸೂಚಿಸದಿದ್ದ ಕಾರಣ ಅಲ್ಲಿಗೆ ಮದರ್ ಸುಪೀರಿಯರ್ ರವರು ಬಂದು, ಸಿಸ್ಟರ್ ಮೇರಿ ಬರ್ನಾರ್ಡ್, ಏನನ್ನು ಚಿಂತಿಸುತ್ತಿರುವೆ ಎಂದು ಕೇಳಲು, ನನ್ನ ಕುಟುಂಬದ ಬಗ್ಗೆ ಯೋಚಿಸುತ್ತಿದ್ದೆ ಎಂದು ಹೇಳಲು, ಇಲ್ಲಿ ಅದಕ್ಕೆಲ್ಲ ಸಮಯವಿಲ್ಲ, ನಿನ್ನ ಕೆಲಸದ ಏಕಾಗ್ರತೆ ಅತಿ ಮುಖ್ಯ ಎಂಬುದಾಗಿ ಹೇಳಲು ಅವರು ತಮ್ಮ ಕಾರ್ಯದಲ್ಲಿ ಮುಂದುವರಿಯುತ್ತಾರೆ. ನಂತರ ಇಡೀ ಕನ್ಯಾಸ್ತ್ರೀ ಮಠವನ್ನು ಒರೆಸುವ ಜವಾಬ್ದಾರಿಯೂ ಅವರ ಮೇಲಿದ್ದ ಕಾರಣ ಬಹಳ ಕಷ್ಟಪಟ್ಟು ಅವರು ತಮ್ಮ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಏಕೆಂದರೆ ಮನೆಯಲ್ಲಿ ತಾಯಿಯೇ ಎಲ್ಲವನ್ನು ಕೆಲಸವನ್ನು ಮಾಡುತ್ತಿದ್ದ ಕಾರಣ ಈಕೆಗೆ ಅದರ ಅನುಭವವಿರುವುದಿಲ್ಲ. ಆಗ ತಕ್ಷಣವೇ ಮದರ್ ಸುಪೀರಿಯರ್ ಹತ್ತಿರಕ್ಕೆ ಬಂದು, ನಿನಗೆ ಈ ಕೆಲಸ ಕಷ್ಟವಾಗುತ್ತಿದೆಯೇ ಎಂದು ಕೇಳಲು, ಇಲ್ಲ ಮದರ್ ಸುಪೀರಿಯರ್, ನಾನು ಇದನ್ನು ಈಗಲೇ ಮಾಡುತ್ತೇನೆ ಎಂದು ತಮ್ಮ ಕಾರ್ಯವನ್ನು ಮುಂದುವರೆಸುತ್ತಾರೆ. ನಂತರ ಎಲ್ಲ ಕೆಲಸಗಳು ಮುಗಿದ ನಂತರ ಎಲ್ಲ ಕನ್ಯಾಸ್ತ್ರೀಯರು ಸೇರಿ ಪ್ರಾರ್ಥನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇದನ್ನು ಮದರ್ ಸುಪೀರಿಯರ್ ಗಮನಿಸುತ್ತಿರುತ್ತಾರೆ. ಆಗ ಸಿಸ್ಟರ್ ಮೇರಿ ಬರ್ನಾರ್ಡ್ ರವರು ಕುಂಟುತ್ತಿರುವುದನ್ನು ಇಬ್ಬರು ಗಮನಿಸಿ, ಈಕೆ ಈಗೇಕೆ ಮಾಡುತ್ತಿದ್ದಾಳೆ, ಈಕೆ ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯುತ್ತಿದ್ದಾಳೆ, ನಾವು ಈಕೆಯೊಂದಿಗೆ ಮಾತನಾಡಬೇಕು ಎಂಬುದಾಗಿ ತಕ್ಷಣವೇ ಸಿಸ್ಟರ್ ಮೇರಿ ಬರ್ನಾರ್ಡ್ ರವರನ್ನು ಹತ್ತಿರಕ್ಕೆ ಕರೆಯುತ್ತಾರೆ. ಆಗ ಸಿಸ್ಟರ್ ಮೇರಿ ಬರ್ನಾರ್ಡ್ ರವರು ಮದರ್ ಸುಪೀರಿಯರ್ಗಳ ಬಳಿ ಬಂದು ಕೇಳಲು, ನಾನು ನಿನ್ನ ಬಳಿ ಮಾತನಾಡಬೇಕಿದೆ, ನಿನ್ನ ಕೋಣೆಗೆ ಬಾ ಎನ್ನಲು ಸಿಸ್ಟರ್ ಮೇರಿ ಬರ್ನಾರ್ಡ್ ರವರು ನನ್ನ ಪ್ರಾರ್ಥನೆಯನ್ನು ಮುಗಿಸಿ ಬರುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಅದಕ್ಕೂ ಮುಂಚೆ ನಾನು ನಿನ್ನೊಂದಿಗೆ ಮಾತನಾಡಬೇಕು ಎಂದು ಹೇಳಿ ಒಬ್ಬರು ಮದರ್ ಸುಪೀರಿಯರ್ ಸಿಸ್ಟರ್ ಮೇರಿ ಬರ್ನಾರ್ಡ್ ರವರ ಕೋಣೆಗೆ ಬಂದು ಬಾಗಿಲನ್ನು ಮುಚ್ಚಿ ಆಕೆಗೆ ಕುಳಿತುಕೊಳ್ಳಲು ತಿಳಿಸುತ್ತಾರೆ ಮತ್ತು ಹೇಳುತ್ತಾರೆ, ನಾನು ನಿನ್ನ ಬಳಿ ಬಹಳ ಮಾತನಾಡುವುದಿದೆ, ನೀನು ಕುಳಿತುಕೋ ಎಂದು ಹೇಳಲು ಆಕೆ ಕುಳಿತುಕೊಳ್ಳುತ್ತಾರೆ. ಆಗ ಮದರ್ ಸುಪೀರಿಯರ್ ರವರು ಸಿಸ್ಟರ್ ಮೇರಿ ಬರ್ನಾರ್ಡ್ ರವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ. ನೀನು ಅಲ್ಲಿ ಕುಂಟುವ ನಾಟಕವಾಡುವ ಅವಶ್ಯಕತೆ ಏನಿದೆ? ಎಲ್ಲ ಕನ್ಯಾಸ್ತ್ರೀಯರು ಪ್ರಾರ್ಥನೆಯಲ್ಲಿ ತೊಡಗಿರುವಾಗ ಎಲ್ಲರ ಏಕಾಗ್ರತೆಯನ್ನು ನಿನ್ನ ಬಳಿಗೆ ಸೆಳೆಯುತ್ತಿರುವೆಯಲ್ಲ, ನಿನ್ನ ಕಾಲುಗಳು ಕುಂಟುವ ಹಾಗೆ ಇಲ್ಲ. ಅಲ್ಲಿ ಎಲ್ಲರ ಮುಂದೆ ನೀನು ನಾಟಕವಾಡಿ ಎಲ್ಲರ ಗಮನವನ್ನು ನಿನ್ನ ಕಡೆಗೆ ಕೇಂದ್ರೀಕರಿಸುತ್ತಿರುವೆ ಎಂಬುದಾಗಿ ಹೇಳಲು ಸಿಸ್ಟರ್ ಮೇರಿ ಬರ್ನಾರ್ಡ್ ರವರು, ಇಲ್ಲ ಮದರ್, ನಾನು ಆ ರೀತಿ ಮಾಡಲಿಲ್ಲ ಎಂಬುದಾಗಿ ಮಾತನಾಡುತ್ತಿದ್ದಂತೆ ತಕ್ಷಣವೇ ಮದರ್ ಸುಪೀರಿಯರ್ ರವರು ಅವರ ಮಾತನ್ನು ಅಲ್ಲಿಗೆ ನಿಲ್ಲಿಸಿ, ಸಾಕು ಮಾಡು, ಕನ್ಯಾಸ್ತ್ರೀಯ ಜೀವನವೆಂಬುದು ಸುಲಭದ ಕೆಲಸವಲ್ಲ, ಅದಕ್ಕಾಗಿ ಬಹಳ ಶ್ರಮ ವಹಿಸಬೇಕಾಗಿದೆ. ನಾನು ಕನ್ಯಾಸ್ತ್ರೀ
ಆಗಿ ಬಂದದ್ದಷ್ಟೇ ಅಲ್ಲದೆ ಮಾತೆ ಮರಿಯಮ್ಮನವರ ದರ್ಶನವನ್ನು ಪಡೆಯಲು ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಸಮರ್ಪಿಸಿದ್ದೇನೆ. ನೀನು ಯಾವುದೋ ಹೆಂಗಸನ್ನು ನೋಡಿದೆ ಎಂದು ಹೇಳುತ್ತೀಯಲ್ಲ, ಅದು ಯಾರು ಎಂದು ಪ್ರಶ್ನಿಸಲು ಸಿಸ್ಟರ್ ಮೇರಿ ಬರ್ನಾರ್ಡ್ ರವರು ಅದ್ಭುತವಾದ ದರ್ಶನವಿತ್ತ ಅಮಲೋದ್ಭವ ಮಾತೆಯ ಬಗ್ಗೆ ಹೇಳುತ್ತಾರೆ. ಆಗ ಮದರ್ ಸುಪೀರಿಯರ್ ರವರು ಹೇಳುತ್ತಾರೆ, ನಾನು ಎಷ್ಟೋ ವರ್ಷಗಳಿಂದ ನನ್ನ ಜೀವನವನ್ನೆಲ್ಲ ಕನ್ಯಾಸ್ತ್ರೀಯಾಗಿಯೇ ಕಳೆದಿದ್ದೇನೆ. ನನ್ನ ಕನ್ಯಾಸ್ತ್ರೀ ಜೀವನದಲ್ಲಿ ಹಲವಾರು ಕಷ್ಟಗಳು ಬಂದೊದಗಿದವು. ನನ್ನ ಕಷ್ಟಗಳನ್ನು ಹೇಳಿಕೊಳ್ಳಲು ಅಸಾಧ್ಯವಾಗದಷ್ಟು ಕಷ್ಟಗಳನ್ನು ಎದುರಿಸಿದ್ದೇನೆ. ನನಗೆ ಕಾಣಿಸದ ಮಾತೆ ನಿನಗೆ ಕಾಣಿಸಿದರೆ ಇದನ್ನೆಲ್ಲ ನಂಬಲು ನಾನಿಲ್ಲಿ ತಯಾರಿಲ್ಲ. ನಾನು ಇದನ್ನೆಲ್ಲ ನಂಬಬೇಕಾದರೆ ನೀನು ನನಗೆ ಮಾತೆ ಮರಿಯಮ್ಮನವರ ದರ್ಶನಕ್ಕೆ ಯಾವುದಾದರೂ ದಾಖಲೆಯನ್ನು ತೋರಿಸಬೇಕು. ಆಗಲಷ್ಟೇ ನಾನು ಇದನ್ನೆಲ್ಲ ನಂಬುತ್ತೇನೆ. ಹಲವಾರು ಕಷ್ಟಗಳನ್ನು ಅನುಭವಿಸಿ ನನ್ನ ಜೀವನವನ್ನೇ ಕಲ್ಲಾಗಿಸಿಕೊಂಡು ನನ್ನ ಸ್ವಂತದವರನ್ನೆಲ್ಲ ಬಿಟ್ಟು ದೇವರ ಸೇವೆಯಲ್ಲಿಯೇ ಸಂಪೂರ್ಣವಾಗಿ ತಲ್ಲೀನರಾಗಿರುವ ನನಗೆ ಕಾಣಿಸದ ದೇವಮಾತೆ ನಿನಗೆ ದರ್ಶನವೀಯಲು ಕಾರಣವೇನು? ಅದು ನೀನು ಎಷ್ಟು ಕಷ್ಟವನ್ನು ಪಟ್ಟಿರುವೆ, ನಿನ್ನ ಕಷ್ಟಗಳನ್ನು ಹೇಳು ನೋಡೋಣ ಎಂದು ಹೇಳಲು ಸಿಸ್ಟರ್ ಮೇರಿ ಬರ್ನಾರ್ಡ್ ರವರು ಹೇಳುತ್ತಾರೆ, ನಾನು ಮಾತೆ ಮರಿಯಮ್ಮನವರ ದರ್ಶನವನ್ನು ಪಡೆಯಲು ಯಾವುದೇ ರೀತಿಯ ಕಷ್ಟವನ್ನು ಅನುಭವಿಸಿಲ್ಲ. ನನಗೆ ಆಕೆಯ ಪೂಜ್ಯ ಮುಖವನ್ನು ನೆನಪಿಸಿಕೊಂಡರೆ ನನ್ನಲ್ಲಿ ಬಹಳ ಸಂತೋಷವಾಗುತ್ತಿತ್ತೇ ಹೊರತು ನನಗೆ ಯಾವುದೇ ರೀತಿಯ ಕಷ್ಟಗಳು ಬಂದೊದಗಿಲ್ಲ ಎಂಬುದಾಗಿ ಹೇಳುತ್ತಾರೆ. ಆಗ ಮದರ್ ಸುಪೀರಿಯರ್ ಅವರು ಹೇಳುತ್ತಾರೆ, ಹಾಗಾದರೆ ನೀನು ದಾಖಲೆಯನ್ನು ತೋರಿಸು, ಆಗ ನಾನು ನಿನ್ನನ್ನು ನಂಬುತ್ತೇನೆ ಎಂಬುದಾಗಿ ಹೇಳಲು ಸಿಸ್ಟರ್ ಮೇರಿ ಬರ್ನಾರ್ಡ್ ರವರು ತಮ್ಮ ಕಾಲನ್ನು ತೋರಿಸುತ್ತಾರೆ. ಅವರ ಕಾಲನ್ನು ನೋಡಿದಾಕ್ಷಣ ಭಯಭೀತರಾದ ಮದರ್ ಸುಪೀರಿಯರ್ ರವರು ತಕ್ಷಣವೇ ವೈದ್ಯರನ್ನು ಕರೆಸುತ್ತಾರೆ. ವೈದ್ಯರು ಬಂದು ಸಿಸ್ಟರ್ ಮೇರಿ ಬರ್ನಾರ್ಡ್ ರವರನ್ನು ಸಂಪೂರ್ಣವಾಗಿ ಪರೀಕ್ಷಿಸಿದ ನಂತರ ಬಹಳ ದುಃಖದಿಂದ ಹೊರಗೆ ಬಂದು ಇಬ್ಬರು ಮದರ್ ಸುಪೀರಿಯರ್ ರವರಿಗೆ ಕೇಳುತ್ತಾರೆ, ಆಕೆಗೆ ಮೂಳೆಯ ಟ್ಯೂಮರ್ ಇದ್ದು ಆಕೆ ಬಹಳ ದಿನಗಳಿಂದ ನೋವನ್ನು ಅನುಭವಿಸುತ್ತಿದ್ದಾಳೆ ಎಂಬುದಾಗಿ ವೈದ್ಯರು ಅಲ್ಲಿನ ಮದರ್ ಸುಪೀರಿಯರಿಗೆ ತಿಳಿಸುತ್ತಾರೆ. ಮತ್ತು ಇದೊಂದು ಭಯಾನಕವಾದ ನೋವಾಗಿದ್ದು ಈ ನೋವನ್ನು, ಈ ಕಷ್ಟವನ್ನು ಸಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆಕೆ ನಿಮ್ಮ ಬಳಿ ಇದರ ಬಗ್ಗೆ ಹೇಳಿಲ್ಲವೇ ಎಂದು ಕೇಳಲು ಅವರಿಬ್ಬರು ಇಲ್ಲ, ಈಕೆ ಯಾವುದೇ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿಲ್ಲ ಎಂದು ಹೇಳುತ್ತಾರೆ. ಈ ವಿಷಯವನ್ನು ಕೇಳಿದ್ದ ಮದರ್ ಸುಪೀರಿಯರ್ ರವರು ಹಿಂದಿನ ರಾತ್ರಿ ತಾನು ಅನುಭವಿಸಿದ ನೋವನ್ನು ಹೇಳಿಕೊಂಡೆ, ಆದರೆ ಈ ಪುಟ್ಟ ಬಾಲಕಿ ಅದೆಷ್ಟು ನೋವನ್ನು ಅನುಭವಿಸುತ್ತಿದ್ದಾಳೆ. ಪ್ರಾಣ ತೆಗೆಯುವ ಈ ಒಂದು ಟ್ಯೂಮರನ್ನು ಅನುಭವಿಸುತ್ತಿರುವ ಈಕೆಯ ಮನಸ್ಸು ಪರಿಶುದ್ಧವಾಗಿದೆ. ಈಕೆ ತನ್ನ ಕಷ್ಟದಲ್ಲಿಯೂ ಸಂತೋಷವನ್ನು ಕಾಣುತ್ತಿದ್ದಾಳೆ. ಈಕೆ ತನ್ನ ಕಷ್ಟವನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತಿಲ್ಲ. ಆದರೆ ನಾನು ಪಾಪಿ, ನಾನು ಕಷ್ಟ ಅನುಭವಿಸಿದ್ದೆ ಎಂದು ಎಲ್ಲರೊಂದಿಗೂ ಹೇಳಿಕೊಂಡು ಬಂದಿದ್ದೆ. ನನಗೆ ಕ್ಷಮೆ ಇಲ್ಲ ಎಂಬುದಾಗಿ ಅಳುತ್ತಾ ಬಲಿಪೀಠದ ಮುಂದೆ ಬಂದು ಕಣ್ಣೀರಿಡುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ಹುಡುಗಿಗೆ ಇರುವ ಕಾಯಿಲೆಯನ್ನು ಶಮನ ಮಾಡಿ ಆ ಮಗು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಲಿ, ನಾನು ಮಾಡಿದ್ದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಬಹಳ ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ. ನಂತರ ಮದರ್ ಸುಪೀರಿಯರ್ ರವರು ಅವರನ್ನು ಬಹಳ ಚೆನ್ನಾಗಿ ಆರೈಕೆಯನ್ನು ಮಾಡುತ್ತಾರೆ. ಅವರು ನಡೆಯಲು ಅಸಾಧ್ಯವಾದ ಕಾರಣದಿಂದಾಗಿ ಅವರನ್ನು ಮದರ್ ಸುಪೀರಿಯರ್ ರವರೇ ಹೊತ್ತುಕೊಂಡು ಬಂದು ಎಲ್ಲ ಕನ್ಯಾಸ್ತ್ರೀಯರು ಕುಳಿತು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಅವರನ್ನು ಕೂರಿಸುತ್ತಾರೆ ಮತ್ತು ಅವರಿಗೆ ಸಂತೋಷವಾಗುವ ರೀತಿ ಮಾತನಾಡುತ್ತಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡುವುದಿಲ್ಲ ಮತ್ತು ಅವರನ್ನು ಸಂಪೂರ್ಣವಾಗಿ ನಂಬುತ್ತಾರೆ. ಈಗಿರುವ ಸಂದರ್ಭದಲ್ಲಿ ಮದರ್ ಸುಪೀರಿಯರ್ ರವರು ಒಂದು ಆಲೋಚನೆಯನ್ನು ಮಾಡುತ್ತಾರೆ ಮತ್ತು ಸಿಸ್ಟರ್ ಮೇರಿ ಬರ್ನಾರ್ಡ್ ರವರಿಗೆ ಹೇಳುತ್ತಾರೆ, ನಿಮ್ಮನ್ನು ಒಂದು ಸುಂದರವಾದ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗುತ್ತೇನೆ ಎಂದು. ಆಗ ಸಿಸ್ಟರ್ ಮೇರಿ ಬರ್ನಾರ್ಡ್ ಅವರು ಕೇಳುತ್ತಾರೆ, ಅದು ಯಾವ ಸ್ಥಳವೆಂದು. ಆಗ ಮದರ್ ಸುಪೀರಿಯರ್ ಅವರು ಹೇಳುತ್ತಾರೆ, ಅದು ನಿಮ್ಮದೇ ಆದ ಲೂರ್ದ್ ನಗರ. ಅಲ್ಲಿ ಸಾವಿರಾರು ಜನರು ಬಂದು
ತಮ್ಮ ಅನಾರೋಗ್ಯಕ್ಕೆ ಔಷಧಿಯನ್ನು ಪಡೆದುಕೊಂಡಿದ್ದಾರೆ. ಆ ಚಿಲುಮೆಯಿಂದ ಬರುವ ನೀರನ್ನು ಉಪಯೋಗಿಸಿದ ಹಲವಾರು ಜನರು ಆರೋಗ್ಯವಾಗಿದ್ದಾರೆ. ನೀವು ಕೂಡ ಅಲ್ಲಿಗೆ ಹೋದರೆ ನಿಮ್ಮ ಈ ಮೂಳೆಯ ಟ್ಯೂಮರ್ ವಾಸಿಯಾಗಿ ನೀವು ಮೊದಲಿನಂತಾಗುತ್ತೀರಿ ಎಂದು ಹೇಳಲು ಸಿಸ್ಟರ್ ಮೇರಿ ಬರ್ನರ್ಡ್ ರವರು ಹೇಳುತ್ತಾರೆ, ಆ ಚಿಲುಮೆ ನನಗಲ್ಲ ಎಂದು ಹೇಳಲು ಮದರ್ ಸುಪೀರಿಯರ್ ಅವರು ಕೇಳುತ್ತಾರೆ, ಮಾತೆ ಮರಿಯಮ್ಮನವರು ಹಾಗೆ ಹೇಳಿದ್ದರೆ ಎಂದು. ಇಲ್ಲ, ಆದರೆ ಆ ಚಿಲುಮೆ ನನಗೋಸ್ಕರ ಅಲ್ಲ ಎಂಬುದಾಗಿ ಹೇಳುತ್ತಲೇ ಸಿಸ್ಟರ್ ಮೇರಿ ಬರ್ನರ್ಡ್ ರವರು ಮೂರ್ಛೆ ಹೋಗುತ್ತಾರೆ. ಇದನ್ನು ನೋಡಿ ಭಯಗೊಂಡ ಮದರ್ ಸುಪೀರಿಯರ್ ರವರು ಅವರನ್ನು ಒಂದು ಕೋಣೆಯಲ್ಲಿ ಮಲಗಿಸುತ್ತಾರೆ ಮತ್ತು ವೈದ್ಯರು ಹೇಳುತ್ತಾರೆ, ಇನ್ನು ಈಕೆ ಉಳಿಯುವಂತೆ ಕಾಣಿಸುತ್ತಿಲ್ಲ, ಈಕೆಯ ಕಾಯಿಲೆ ಬಹಳ ದುಸ್ಥಿತಿಗೆ ಬಂದೊದಗಿದೆ ಎಂದು ಹೇಳಿದಾಗ ಮದರ್ ಸುಪೀರಿಯರ್ ರವರು ಈಕೆಗೆ ಧರ್ಮಾಧ್ಯಕ್ಷರಿಂದ ಪಶ್ಚಾತ್ತಾಪವನ್ನು ಕೊಡಬೇಕಾಗಿದೆ, ಕೊನೆಯ ಗಳಿಗೆಯಲ್ಲಿ ಮಾಡಬೇಕಾದ ಎಲ್ಲ ರೀತಿಯ ಪ್ರಾರ್ಥನೆಗಳನ್ನು ಮಾಡಬೇಕೆಂದು ತಿಳಿಸಿದಾಗ ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಾರೆ. ಸಿಸ್ಟರ್ ಮೇರಿ ಬರ್ನರ್ಡ್ ಅವರು ನಡೆಯಲು ಶಕ್ತಿ ಇಲ್ಲದೆ ತೀವ್ರವಾಗಿ ಹಾಸಿಗೆ ಹಿಡಿದಿರುತ್ತಾರೆ. ಅವರನ್ನು ಹೊತ್ತು ತಂದು ಧರ್ಮಾಧ್ಯಕ್ಷರ ಹತ್ತಿರ ಮಲಗಿಸುತ್ತಾರೆ. ಅಲ್ಲಿ ನಡೆಯಬೇಕಾದ ಎಲ್ಲ ಕೆಲಸ ಕಾರ್ಯಗಳು ಮುಂದುವರಿಯುತ್ತದೆ ಮತ್ತು ಸಿಸ್ಟರ್ ಮೇರಿ ಬರ್ನರ್ಡ್ ರವರ ಪಾಪ ನಿವೇದನೆಯ ಕೆಲಸವೂ ಕೂಡ ನಡೆಯುತ್ತದೆ. ಅಲ್ಲಿ ಅವರಿಗೆ ಪಾಪ ನಿವೇದನೆಯನ್ನು ನೀಡಲಾಗುತ್ತದೆ. ಇತ್ತ ಸಿಸ್ಟರ್ ಮೇರಿ ಬರ್ನರ್ಡ್ ಅವರು ಸಂಪೂರ್ಣವಾಗಿ ಹಾಸಿಗೆ ಹಿಡಿದು ಸಾವಿಗೆ ಸಮೀಪರಾಗುತ್ತಿರುತ್ತಾರೆ. ಆದರೆ ಲೂರ್ದು ನಗರದಲ್ಲಿ ಭಕ್ತಿಯಿಂದ ಕೂಡಿದ ಮೆರವಣಿಗೆಗಳು, ಪ್ರಾರ್ಥನೆಗಳು ಹಗಲು ರಾತ್ರಿ ಎನ್ನದೇ ನಡೆಯುತ್ತಿರುತ್ತದೆ. ಹಲವಾರು ಅದ್ಭುತಗಳನ್ನು ಕಂಡ ಈ ಸ್ಥಳವು ಪುಣ್ಯಕ್ಷೇತ್ರವಾಗಿ ಬದಲಾಗಿರುತ್ತದೆ. ಈ ಸಂದರ್ಭದಲ್ಲಿ ಲೂರ್ದು ನಗರದ ಯಾಜಕರಿಗೆ ಸಿಸ್ಟರ್ ಮೇರಿ ಬರ್ನರ್ಡ್ ರವರ ಅನಾರೋಗ್ಯದ ಮಾಹಿತಿ ತಿಳಿಯುತ್ತದೆ ಹಾಗೂ ಅವರು ವೇಗವಾಗಿ ಕಾನ್ವೆಂಟ್ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಲೂರ್ದು ನಗರದ ಜನರು ಬಹಳ ಭಕ್ತಿಯಿಂದ ಆ ಗುಹೆಯ ಕಡೆ ಹೆಜ್ಜೆ ಹಾಕುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾ ಬಲಿ ಪೂಜೆಗಳನ್ನು ಅರ್ಪಿಸುತ್ತಾ ಪವಿತ್ರ ಪುಣ್ಯಕ್ಷೇತ್ರವಾಗಿ ಬದಲಾಗಿರುತ್ತದೆ. ಬರ್ನಡಿಟ್ ರವರನ್ನು ನೋಯಿಸಿದ್ದ ಅಧಿಕಾರಿಗಳು, ಜನರು ಈಗ ಈ ಅದ್ಭುತವನ್ನು ಕಣ್ಣಾರೆ ಕಣ್ತುಂಬಿಕೊಂಡು ಆಗ ಅವರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳುತ್ತಿರುತ್ತಾರೆ. ಅದ್ಭುತದ ಕ್ಷಣವನ್ನು ನಾವು ತಮಾಷೆ ಮಾಡುವುದರ ಮೂಲಕ ಸಮಯವನ್ನು ಕಳೆದೆವು ಎಂಬುದರ ಅರಿವು ಅಲ್ಲಿನ ಜನರಿಗೆ ಈಗ ಮನವರಿಕೆಯಾಗುತ್ತದೆ. ಅವರ ಕಣ್ಣೀರು ಇದಕ್ಕೆಲ್ಲ ಸಾಕ್ಷಿಯಾಗಿರುತ್ತದೆ. ಅವರ ನೋವು, ಬರ್ನಡಿಟ್ ರವರನ್ನು ನೋಯಿಸಿದ್ದು ಎಲ್ಲವೂ ಅವರ ಕಣ್ಮುಂದೆ ಬಂದು ಬರ್ನಡಿಟ್ ರವರಿಗೋಸ್ಕರ ಪ್ರಾರ್ಥಿಸುತ್ತಿರುತ್ತಾರೆ. ಇತ್ತ ಲೂರ್ದು ನಗರದ ಯಾಜಕರು ಸಿಸ್ಟರ್ ಮೇರಿ ಬರ್ನರ್ಡ್ ರವರನ್ನು ಭೇಟಿಯಾಗಲು ಬಂದಿರುತ್ತಾರೆ. ಅವರು ಈ ರೀತಿ ಹಾಸಿಗೆ ಹಿಡಿದಿರುವುದನ್ನು ಕಂಡ ಯಾಜಕರು ಬಹಳ ನೊಂದುಕೊಳ್ಳುತ್ತಾರೆ ಮತ್ತು ಸಿಸ್ಟರ್ ಮೇರಿ ಬರ್ನರ್ಡ್ ರವರಿಗೋಸ್ಕರ ಪ್ರಾರ್ಥಿಸುತ್ತಾರೆ ಮತ್ತು ಅವರ ಬಳಿ ಮಾತನಾಡುತ್ತಾರೆ. ಸಿಸ್ಟರ್ ಮೇರಿ ಬರ್ನರ್ಡ್ ರವರು ಯಾಜಕರನ್ನು ನೋಡಿ ಹೀಗೆಂದು ಹೇಳುತ್ತಾರೆ, ನಾನು ಆ ಪೂಜ್ಯ ಮುಖವನ್ನು ಮತ್ತೆಂದು ನೋಡಲು ಆಗುವುದಿಲ್ಲವೇ ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ. ಆಗ ಯಾಜಕರು, ಖಂಡಿತವಾಗಿಯೂ ನೀವು ಮತ್ತೆ ಆ ಪೂಜ್ಯ ಮುಖವನ್ನು ನೋಡಬಹುದು, ಚಿಂತೆ ಮಾಡಬೇಡಿ ಎಂಬುದಾಗಿ ಸಮಾಧಾನ ಮಾಡುತ್ತಾರೆ. ಆದರೆ ಸಿಸ್ಟರ್ ಮೇರಿ ಬರ್ನರ್ಡ್ ರವರಿಗೆ ಇದ್ದ ಒಂದೇ ಒಂದು ಆಲೋಚನೆ ಎಂದರೆ ಆ ಪವಿತ್ರ ಪೂಜ್ಯ ಕನ್ಯಾ ಮರಿಯಮ್ಮನವರ ದರ್ಶನವನ್ನು ಮತ್ತೊಮ್ಮೆ ಪಡೆಯಬೇಕೆಂಬುದೇ ಅವರ ಕೊನೆಯ ಆಸೆಯಾಗಿರುತ್ತದೆ. ಜನರು ನನ್ನನ್ನು ನಂಬಲಿಲ್ಲ, ಆದರೆ ನಾನು ಸಂಪೂರ್ಣವಾಗಿ ನಂಬಿದ್ದೇನೆ. ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಮುಖವು
ನನ್ನ ಕಣ್ಣುಗಳ ಮುಂದೆ ಬರಬೇಕು. ನಾನು ಅವರನ್ನು ಮತ್ತೊಮ್ಮೆ ನೋಡಬೇಕು. ಅದೇ ನನ್ನ ದೊಡ್ಡ ಆಸೆ. ನಾನು ಸಾಯುವುದಕ್ಕೂ ಮುಂಚೆ ಆ ತಾಯಿಯನ್ನು ಮತ್ತೊಮ್ಮೆ ಕಾಣಬೇಕು. ನಾನು ಆಕೆಯನ್ನು ನೋಡಬೇಕು. ನನ್ನ ಕಣ್ಣುಗಳು ಆಕೆಯನ್ನು ಕಣ್ತುಂಬಿಕೊಳ್ಳಬೇಕು. ಆಕೆಯ ಮುಖ ಮತ್ತೊಮ್ಮೆ ನನ್ನ ಕಣ್ಣ ಮುಂದೆ ಬರಬೇಕು ಎಂಬುದೊಂದೇ ಸಿಸ್ಟರ್ ಮೇರಿ ಬರ್ನರ್ಡ್ ರವರ ಆಶಯವಾಗಿರುತ್ತದೆ. ಇತ್ತ ಮದರ್ ಸುಪೀರಿಯರ್ ರವರು ಸಿಸ್ಟರ್ ಮೇರಿ ಬರ್ನರ್ಡ್ ರವರು ಸ್ವರ್ಗಸ್ಥರಾಗಲು ಪ್ರಾರ್ಥನೆ ಮತ್ತು ಪರಮಪ್ರಸಾದ ಸ್ವೀಕಾರ ಇವೆಲ್ಲವೂ ಅತಿ ಮುಖ್ಯವಾದ ಕಾರಣದಿಂದಾಗಿ ಅವುಗಳನ್ನು ಸಿದ್ಧತೆ ಮಾಡುವುದರಲ್ಲಿ ತಲ್ಲೀನರಾಗಿರುತ್ತಾರೆ. ಇತ್ತ ಸಿಸ್ಟರ್ ಮೇರಿ ಬರ್ನರ್ಡ್ ರವರ ಬಯಕೆಯು ಒಂದೇ ಆಗಿರುತ್ತದೆ, ಮಾತೆ ಮರಿಯಮ್ಮನವರ ದರ್ಶನವನ್ನು ಪಡೆದುಕೊಳ್ಳುವುದು. ಯಾಜಕರೊಂದಿಗೆ ಮಾತನಾಡುತ್ತಿದ್ದ ಸಿಸ್ಟರ್ ಮೇರಿ ಬರ್ನರ್ಡ್ ರವರ ಕೊನೆಯ ಆಸೆಯು ಮಾತೆ ಮರಿಯಮ್ಮನವರ ದರ್ಶನವನ್ನು ಮತ್ತೆ ಪಡೆಯಬೇಕೆಂಬುದು. ಅಷ್ಟರಲ್ಲಿ ಅಲ್ಲಿಗೆ ಕನ್ಯಾಸ್ತ್ರೀ ಮಠದ ಕನ್ಯಾಸ್ತ್ರೀಯರೆಲ್ಲರೂ ಬಂದು ಸಿಸ್ಟರ್ ಮೇರಿ ಬರ್ನರ್ಡ್ ರವರ ಕೊನೆಯ ಯಾತ್ರೆಗೆ ಸಿದ್ಧತೆಯನ್ನು ಮಾಡುತ್ತಾರೆ, ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆದರೆ ಸಿಸ್ಟರ್ ಮೇರಿ ಬರ್ನರ್ಡ್ ರವರ ಬಾಯಿಯಲ್ಲಿ ಬರುತ್ತಿದ್ದ ಒಂದೇ ಒಂದು ಪದ, ಮಾತೆಯೇ, ನಾನು ನಿಮ್ಮನ್ನು ಕಾಣಬೇಕು. ನಾನು ಸಾಯುವ ಮೊದಲು ನಿಮ್ಮನ್ನು ನೋಡಬೇಕು. ನೀವು ನನಗೆ ದರ್ಶನ ನೀಡಿ. ನಾನು ನಿಮ್ಮನ್ನು ನೋಡಬೇಕು. ಮತ್ತೆಂದು ನಾನು ನಿಮ್ಮನ್ನು ನೋಡಲು ಅಸಾಧ್ಯ. ನನಗೆ ಕಾಣಿಸಿಕೊಳ್ಳಿ. ನಾನು ನಿಮ್ಮ ಪೂಜ್ಯ ಮುಖವನ್ನು ನೋಡಬೇಕು. ನನ್ನ ಕಣ್ಮುಂದೆ ಬನ್ನಿ ಎಂದು ಪ್ರಾರ್ಥಿಸುತ್ತಿದ್ದ ಹಾಗೆಯೇ ಪ್ರಕಾಶಮಾನವಾದ ಬೆಳಕು ಸಿಸ್ಟರ್ ಮೇರಿ ಬರ್ನರ್ಡ್ ರವರ ಬಳಿ ಬಂದ ಹಾಗೆ ಆಗುತ್ತದೆ ಮತ್ತು ಮಾತೆ ಮರಿಯಮ್ಮನವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಪರಿಶುದ್ಧ ಕನ್ಯಾ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ ಎಂದು ಹೇಳುತ್ತಲೇ ಸಂತೋಷದಿಂದ ಸಿಸ್ಟರ್ ಮೇರಿ ಬರ್ನರ್ಡ್ ರವರು ತಮ್ಮ ಪ್ರಾಣವನ್ನು ಬಿಡುತ್ತಾರೆ. ಪರಿಶುದ್ಧ ಕನ್ಯಾ ಮರಿಯಮ್ಮನವರೇ, ಲೂರ್ದು ನಗರದಲ್ಲಿ ಕಾಣಿಸಿಕೊಂಡ ಪರಿಶುದ್ಧ ಮರಿಯಳೇ, ನಮಗಾಗಿ ಪ್ರಾರ್ಥಿಸಿರಿ. ಸಿಸ್ಟರ್ ಮೇರಿ ಬರ್ನರ್ಡ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.